Hello and welcome to SANPoint Institute Belagavi. I am Priyanka. This is the 7th lecture of SSC JE series. Okay, and here we will be discussing in detail about 2017 mains question paper. So, ee video olaga ನಾನು ನಿಮಗೆ ಒರಿಜಿನಲ್ ಫಾರ್ಮ್ಯಾಟ್ ಆಫ್ 2017 ಕ್ವಶನ್ ಪೇಪರ್ ಡಿಸ್ಪ್ಲೇ ಮಾಡ್ತನೋ ಆಮೇಲೆ ಅದ್ರ ಜೊತೆ ಟೂ ಸ್ಟೂಡೆಂಟ್ಸ್ ಆನ್ಸರ್ ಬುಕ್ಲೆಟ್ಸ್ ಏನಿರ್ತಾವಲ್ಲ ಅವ್ರು ಯಾವ ಟೈಪ್ ಬರ್ದಾರು ಯಾವ ಟೈಪ್ ಮಾರ್ಕ್ಸ್ ಸಿಕ್ಕೈತಿ ಅನ್ನೋದು ನಾನು ನಿಮಗೆ ಒರಿಜಿನಲ್ ಆನ್ಸರ್ ಶೀಟ್ಸ್ ಅನ್ನು ನಾನು ಡಿಸ್ಪ್ಲೇ ಮಾಡ್ತನು ಸೊ ದಟ್ ನಾವು ಕ್ವಶನ್ ಪೇಪರು ಅವೆರಡು ಆನ್ಸರ್ ಬುಕ್ಲೆಟ್ಸ್ ಕಂಪೇರ್ ಮಾಡ್ಕೊತ ಹೋದಿವಂದ್ರೆ ಯಾವ್ದು ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಬಂದೈತಿ ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತೈತಿ ಯಾಕಂದ್ರೆ ಒಂದೇನೋ ಒಂದು ಕ್ವಶನ್ ಕೇಳ್ತಾರ ಅವರು like do the derivation for the overtaking side distance formula or they will ask you the question of define super elevation and what is the formula used to calculate the super elevation and what is the main function of the super elevation. So ಈ ಟೈಪ್ ಕೇಳ್ತಾರು ನಿಮ್ಗೊಂದು ಐಡಿಯಾ ಬರ್ಬೇಕು ಅದೇನೋ ಬೈ ಚಾನ್ಸ್ 15 ಮಾರ್ಕ್ಸಿಗೆ 20 ಮಾರ್ಕ್ಸಿಗೆ ಕೇಳಿದ್ರ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಬರಿಬೇಕು ಅನ್ನೋದು. ಸೊ ಅದು ಕ್ಲಿಯರ್ ಆಗಿ ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ ಇವತ್ತಿನ ವಿಡಿಯೋ ಒಳಗ. ಓಕೆ, ಸೊ ನಾನ್ ನಿಮ್ದು ಅರ್ಲಿಯರ್ ವಿಡಿಯೋ ನಾ ಏನ್ ಹೇಳಿದ್ನಿದು 7th ಲೆಕ್ಚರ್ ಅಂತ ಹೇಳಿನಿ. So 6 lectures we have already completed. Okay, right from the very basic. So very first lecture ಒಳಗೆ ನಾನು ನಿಮ್ಗೆ SSC JE ಬಗ್ಗೆ ಹೇಳೇನಿ. ಏನಿದೆ ಎಕ್ಸಾಮು, ಸ್ಯಾಲ್ರಿ ಎಷ್ಟಿರತಿ, ಪೊಸಿಷನ್ ಎಷ್ಟಿರತಿ, ಕ್ವಶನ್ ಪೇಪರ್ ಫಾರ್ಮ್ಯಾಟು, ಸಿಲೆಕ್ಷನ್ ಪ್ರೊಸೀಜರು, ಅದ್ರೊಳಗ ಸ್ಯಾಲ್ರಿ ಈಚ್ ಅಂಡ್ ಎವ್ರಿ ಪಾಯಿಂಟ್ ನಾ ಡಿಸ್ಕಷನ್ ಮಾಡೀನಿ. ಸೆಕೆಂಡ್ ವಿಡಿಯೋ ಒಳಗ ನಾ ಸಿಲೆಬಸ್ ಬಗ್ಗೆ ಡಿಸ್ಕಷನ್ ಮಾಡೀನಿ. ಥರ್ಡ್ ವಿಡಿಯೋ ಒಳಗ ನಾ ನಿಮಗೆ ಜನರಲ್ ಅವೇರ್ನೆಸ್ ಬಗ್ಗೆ ಡಿಸ್ಕಷನ್ ಮಾಡೀನಿ. ಸಿಲೆಬಸ್, ವೇಟೇಜು, ಟೈಪ್ಸ್ ಆಫ್ ದ ಕ್ವಶನ್ಸ್. ಫೋರ್ತ್ ವಿಡಿಯೋ ಒಳಗ ಈ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಮಾಡೀನಿ. ಫಿಫ್ತ್ ವಿಡಿಯೋ ಒಳಗ ನಾನು ಒಬ್ಜೆಕ್ಟಿವ್ ಲೈಕ್ ಪೇಪರ್ 1 ಒಳಗ ಸಿವಿಲ್ ಇಂಜಿನಿಯರಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ, ಕ್ವಶನ್ಸ್ ಯಾವ್ದಾವ ಅನ್ನೋದು ಡಿಸ್ಕಷನ್ ಮಾಡೀನಿ. ಆಮೇಲೆ 6th ವಿಡಿಯೋ ಒಳಗ ನಾನು ನಿಮಗ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೀನಿ ಆಲ್ರೆಡಿ. ಲೈಕ್ 300 ಮಾರ್ಕ್ಸ್ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವು, ಯಾವ್ಯಾವ ಕ್ವಶನ್ಸ್ ಅಪಿಯರ್ ಆಗೈತಿ ಅನ್ನೋದು ಇದ್ರದ್ದು ಪ್ರೀವಿಯಸ್ ವಿಡಿಯೋ ಐತಿ. ಸೊ 6 lectures are already completed on SSC JE. I recommend if you watch those 6 lecture and then continue with the 7th lecture, it will be easy for you to understand. ಇಲ್ಲಾಂದ್ರೆ ಏನಾಗ್ತೈತಿ, ಪಿಕ್ಚರ್ ಥಿಯೇಟರ್ ಒಳಗ ಫಸ್ಟ್ 10 minutes 15 minutes ಆದ್ಕೂಲೆ ನೀವು ಹೋದ್ರಿ ಅಂದ್ರ ಮುಂದಿನ ಪಿಕ್ಚರ್ ತಿಳಿದಿಲ್ಲ ನಿಮಗ. ಸೊ ಸೇಮ್ ವೇ ಇಲ್ಲೂ ಹಂಗೈತಿ, ನೀವು ಸ್ಟಾರ್ಟಿಂಗ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂದ್ರ ಮುಂದಿಂದೆಲ್ಲ ಈಸಿಯಾಗಿ ತಿಳಿದೈತಿ ನಿಮಗ. ಸೊ now if you are watching the first video of this SSC JE series, so let me explain you. SSC JE is conducted in 2 papers, that is paper 1 and paper 2. Paper 1 is objective, paper 2 is descriptive. So paper 1 ಒಳಗ ಜನರಲ್ ಅವೇರ್ನೆಸ್ 50 ಮಾರ್ಕ್ಸ್ ಇರತ್ತಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 50 ಮಾರ್ಕ್ಸ್ ಇರತ್ತಿ, ಸಿವಿಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ 100 ಮಾರ್ಕ್ಸ್ ಇರ್ತೈತಿ. ಸೊ ಆಲ್ ಟುಗೆದರ್ ದಿಸ್ ಎಕ್ಸಾಮ್ objective will be conducted for 200 marks. Okay, and next descriptive paper, this will be conducted for 300 marks and this entire 300 will be for with respect to civil engineering only, wherein you will be describing or you will be writing the answer same as that of your semester end exam. So ಇವೆಲ್ಲ ಇನ್ ಡೀಟೇಲ್ ಆಗಿ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೀನಿ, ಅವನ್ನೆಲ್ಲ ಒಂದ್ಸಲ ನೋಡಿದ್ರೆ ನಿಮ್ಗೆ ಈಸಿ ಆಗ್ತೈತಿ. ಸೊ ದೀಸ್ ಆರ್ ದ ಕೋರ್ಸಸ್ ವಿಚ್ SANPoint offers. Like we train the students for GATE exam and for all the government exams like PWD, SSC JE, RRB, PGCET, WRD, BBMP, BWSSB. ಸೊ ಯಾವ್ದು ಎಕ್ಸಾಮ್ ಅದಾವಲ್ಲ ಸಿವಿಲ್ ಅಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ we train for each and every exam. Okay, and we see to it that we teach right from the basics so that you will be definitely able to crack this particular any of these exams. And we see to it that we solve sufficient number of numericals also, even if you have joined for government exam classes. And we train for both technical as well as for general studies, and our course duration varies from 3 months, 6 months, 12 months depending upon whether you take the classroom coaching or whether you go for the online classes. And we provide even online test series also for all the exams, and we provide study materials for some of the exams. So now I will be displaying you the question paper and 2 answer sheets, and then we will be analyzing this 2017 mains question paper in detail. So in front of you 2017 civil engineering mains question paper is visible. As I explained in the previous video lecture that there will be 6 questions in the mains question paper, wherein you have to attempt 5 questions and every question will be asked for 60 marks. Under question number 1 barodu 60 marks, 2 barodu 60 marks. So there will be 6 questions and you will be picking any 5 questions. And again in the first question there will be subcategories like this A, B, C, D anta. The question, the marks can be like 10 marks, 15 marks or 20 marks per question. So e question paper ಒಳಗ we will just go through the type of the questions
as well as you will get some idea like what kind of theory questions they have asked, as well as numerical kind of the questions which have already appeared. So now determine the dissolved oxygen at the end of 2 days for the following data. So illen kelaru, they have asked you the calculation of DO, dissolved oxygen. This is environmental engineering question from wastewater engineering. So idon numerical kelaru, this they have asked for 15 marks. Next question, this is from geotechnical engineering from settlement analysis. On the theory question kelaru, discuss the factors affecting duty of water. This is from irrigation engineering. Bari factors ನೀವು ಲಿಸ್ಟ್ ಔಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ವಾಸ್ ಆಸ್ಡ್ ಫಾರ್ 15 ಮಾರ್ಕ್ಸ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಒಳಗ ಫ್ರಮ್ ಹೈವೇ ಜೋಮೆಟ್ರಿಕ್ ಡಿಸೈನ್ ಒಳಗ ದೇ ಹ್ಯಾವ್ ಆಸ್ ದ ಕ್ಯಾಲ್ಕುಲೇಷನ್ ಆಫ್ ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್. ಸೊ ನೆಕ್ಸ್ಟ್ ಕ್ವಶನ್ ಎದ್ರ ಮೇಲೆ ಕೇಳ್ಯಾರ ಅಂದ್ರೆ, ಸೊ ದಿಸ್ ಆಲ್ ಟುಗೆದರ್ ವಿಲ್ ಬಿ ಫಾರ್ 60 ಮಾರ್ಕ್ಸ್. ಓಕೆನಾ? ನೌ ದಿಸ್ ಇಸ್ ದ ಕ್ವಶನ್ ನಂಬರ್ 2 in that part A. What are the requirements of good ballast in railway engineering? So this question is asked from railway engineering about ballast, that is material, and explain how the minimum depth of the ballast cushion is estimated. So formula ಬರಿಬೇಕು, ಅದರ in detail ಆಗಿ ನೀವು explanation ಮಾಡಬೇಕು. So in bifurcation all together they have asked for 15 marks. ಇದರ bifurcation ಅನ್ನೋದು ನೀವ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರಿಬೇಕು. ಓಕೆನಾ? ಸೊ ಲೈಕ್ ಅರೌಂಡ್ 10 marks or something you can write for first one, 5 marks second one at consider ಮಾಡ್ಕೊಂಡು ನೀವು ಬರಿಬಹುದು. ಇಲ್ಲ ಅಂದ್ರೆ ಒಂದೊಂದ್ ಸಲ ಕ್ವಶನ್ ಪೇಪರ್ ಒಳಗನ ದೇ ವಿಲ್ ಬಿ ಮೆನ್ಷನಿಂಗ್ ಕ್ಲಿಯರ್ಲಿ ಲೈಕ್ 10 + 5, 5 + 10 ಅಂತೂ ಬರ್ದಿರ್ತಾರ. ಸೊ ದಟ್ ನಿಮ್ಗೆ 10 + 5 ಅಂದ್ರ 10 ಮಾರ್ಕ್ಸ್ ಫಸ್ಟ್ ಕ್ವಶನ್ ಇರತೈತಿ, 5 ಮಾರ್ಕ್ಸ್ ನೆಕ್ಸ್ಟ್ ಕ್ವಶನ್ ಇರತೈತಿ ಅನ್ನೋದು ನಿಮ್ಗೊಂದು ಐಡಿಯಾ ಬರ್ತೈತಿ. ಸೊ ನೆಕ್ಸ್ಟ್ ಅಗೇನ್ ದೇ ಹ್ಯಾವ್ ಆಸ್ಕ್ಡ್ ದ ನ್ಯೂಮರಿಕಲ್ ಹಿಯರ್. ಸೊ ದಿಸ್ ಇಫ್ ಯು ಸಿ ದೇ ಹ್ಯಾವ್ ಆಸ್ಕ್ಡ್ ಫ್ರಮ್ ಸರ್ವೇಯಿಂಗ್, ದಟ್ ಈಸ್ ಫ್ರಮ್ ಕಂಪಾಸ್ ಸರ್ವೇಯಿಂಗ್. ಸೊ ಫೋರ್ ಬಿಯರಿಂಗ್, ಬ್ಯಾಕ್ ಬಿಯರಿಂಗ್, ಲೋಕಲ್ ಅಟ್ರಾಕ್ಷನ್ ಕಾನ್ಸೆಪ್ಟ್ ಮೇಲೆ ಕೇಳಾರು, and the numerical is asked for 20 marks. So usually numericals ಬರೋದು 20 marks. RCC design, steel design ಏನ್ ಬರ್ತಾವಲ್ಲ, they ask it for 20 marks. So now the next question is from surveying, that is from contours. So what is the question? What are the factors affecting the selection of the contour interval? So factors ನೀವು ಲಿಸ್ಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಬೇಕು. That was asked for 10 marks. ಓಕೆನಾ? ಸೊ ನೀವು ಈಗ ಓದ್ತಿರ್ತಿರಲ್ಲ ಎನಿ ಆಫ್ ದ ಸಬ್ಜೆಕ್ಟ್ಸ್, ಸೊ ನೀವು ಒಂದು ಅನಾಲಿಸಿಸ್ ಈಗ ಮಾಡ್ಕೋತ ಹೋಗ್ಬೇಕು. ಲೈಕ್ ಇದು 10 ಮಾರ್ಕ್ಸ್ ಕೇಳಿದ್ರೆ ಎಷ್ಟು ಬರಬೇಕು? ಯಾಕಂದ್ರೆ ಯೂಶುವಲಿ ಇನ್ ದಿಸ್ SSC JE ದೇ ವೋಂಟ್ ಆಸ್ಕ್ ಲೆಸ್ ದನ್ 10 ಮಾರ್ಕ್ಸ್, 5 ಮಾರ್ಕ್ಸ್, 8 ಮಾರ್ಕ್ಸ್ ಆ ಟೈಪ್ ಕೇಳೋದಿಲ್ಲ. 10 ಮಾರ್ಕ್ಸ್ ಆರ್ 15 ಮಾರ್ಕ್ಸ್ ಆರ್ 20 ಮಾರ್ಕ್ಸ್ ಆರ್ 25 ಕೇಳ್ತಾರೆ ಸಮ್ಟೈಮ್ಸ್. ಸೊ ಮುಂದೆ ನೋಡೋಣ, ಇವನ್ 25 ಮಾರ್ಕ್ಸಿಗೂ ಒಂದ ಕ್ವಶನ್ ಕೇಳ್ಯಾರು. ಓಕೆನಾ? ಸೊ ಅದ್ರದ್ದೊಂದು ಐಡಿಯಾ ಇಟ್ಕೊಂಡು ಈಗಿನ ತರ ಓದಿದ್ರೆ ಅಂದ್ರೆ ನಿಮ್ಗೆ ಈಸಿ ಆಗ್ತೈತಿ ಆ ಟೈಮ್ದಾಗ. So next question is from dams. Actually a trapezoidal dam mega numerical kelaru. Here you need to find the maximum depth of the water so that the dam section is free from tension. So in numerical iti this was asked for 15 marks. So next third question olaga first one nodunu. Here this question is from geotechnical engineering, that is plate load test mela detail agi explain ಮಾಡಬೇಕು ನೀವು. So ಈ ಟೈಪ್ ಎಕ್ಸ್ಪ್ಲನೇಷನ್ ಒಂದು ಎಕ್ಸ್ಪೆರಿಮೆಂಟೇಷನ್ ಯಾವ್ದು ಕೇಳಿರ್ತಾರಲ್ಲ, it's better if you draw the diagram, because diagram fetches lot and lot of marks in this SSC JE exam. ಆಮೇಲೆ ನೀವು ಪೆನ್ಸಿಲ್ ಏನೇ ಡ್ರಾ ಮಾಡಬೇಕಂತ ಏನ್ ಕಂಪಲ್ಸರಿ ಇರೋದಿಲ್ಲ, ಸ್ಕೇಲ್ ಅಲ್ಲೇ ಡ್ರಾ ಮಾಡಬೇಕಂತೂ ಇರೋದಿಲ್ಲ. ಯು ಕ್ಯಾನ್ ಡೂ ಅ ರಫ್ ಡಯಾಗ್ರಾಮ್ ಇವನ್ ವಿತ್ ದ ಪೆನ್. ಅವ್ರಿಗೆ ಒಟ್ಟು ಅದು ಡಯಾಗ್ರಾಮ್ ನೋಡಿದ ಕೂಡಲೇ ಒಂದು ಅಂಡರ್ಸ್ಟ್ಯಾಂಡ್ ಆಗಬೇಕು ಕಿ ಸ್ಟೂಡೆಂಟ್ಗೆ ಈ ಪರ್ಟಿಕ್ಯುಲರ್ ಕನ್ಸೆಪ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ನೋದು. ಓಕೆನಾ? ಸೊ ಇದು ಡೀಟೇಲ್ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡಬೇಕು. ಡಿಸ್ಕಸ್ ದ ಲಿಮಿಟೇಷನ್ಸ್. ಸೊ ಈ ಟೆಸ್ಟ್ ಏನ್ ಲಿಮಿಟೇಷನ್ಸ್ ಅದಾವ ನೀವು ಡಿಸ್ಕ್ರೈಬ್ ಮಾಡಬೇಕು. ಅಂಡ್ ವಾಟ್ ಆರ್ ದ ಇಫೆಕ್ಟ್ಸ್ ಆಫ್ ಸೈಜ್ ಆಫ್ ದ ಪ್ಲೇಟ್ ಆನ್ ಬೇರಿಂಗ್ ಕೆಪಾಸಿಟಿ. ಸೊ ಡಿಫ್ರೆಂಟ್ ಸೈಜಸ್ ಆಫ್ ದ ಪ್ಲೇಟ್ಸ್ ನಾವು ಯೂಸ್ ಮಾಡ್ತೀವಿ ಪ್ಲೇಟ್ ಲೋಡ್ ಟೆಸ್ಟಿಂಗ್ ಒಳಗ. ಸೊ ಆ ಸೈಜ್ ಆಫ್ ದ ಪ್ಲೇಟ್ ಬೇರೆ ಬೇರೆ ಯೂಸ್ ಮಾಡೋದ್ರಿಂದ ಬೇರಿಂಗ್ ಕೆಪಾಸಿಟಿ ಆಮೇಲೆ ಸೆಟ್ಲ್ಮೆಂಟ್ ಹೆಂಗ್ ವೇರಿ ಆಕೈತಿ ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ದಿಸ್ ವಾಸ್ ಆಸ್ಕ್ಡ್ ಫಾರ್ 20 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಇದು ನೋಡಿದ್ರೆ ಅಂದ್ರೆ RCC ಒಳಗಿಂದ ಐತಿ, ಸಿಂಪ್ಲಿ ಸಪೋರ್ಟೆಡ್ ರೂಫ್ ಸ್ಲ್ಯಾಬ್. ಸೊ ಸ್ಲ್ಯಾಬ್ ಮೇಲೆ ಕ್ವಶನ್ ಕೇಳರು, ಇದೆಲ್ಲ ವ್ಯಾಲ್ಯೂಸ್ ಕೇಳರು. ಯೂಸ್ ಲಿಮಿಟ್ ಸ್ಟೇಟ್ ಮೆಥಡ್ ಆಫ್ ದ ಡಿಸೈನ್ ಫಾರ್ ದ ಕ್ಯಾಲ್ಕುಲೇಷನ್. ಸೊ ಇದ ನೋಡ್ರಿ 25 ಮಾರ್ಕ್ಸ್ ಕೇಳಾರು. ಸೊ ಇದನ್ನ ನೀವು ನ್ಯೂಮರಿಕಲ್ ಪರ್ಫೆಕ್ಟ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ಅಂದ್ರೆ ನಿಮ್ಗೆ 25 ಔಟ್ ಆಫ್ 25 ಬರೋ ಚಾನ್ಸಸ್ ಅದಾವು ನ್ಯೂಮರಿಕಲ್ಸ್ ಒಳಗ. ಥಿಯರಿ ಒಳಗೆ ಏನಾಗ್ತೈತಿ, ವ್ಯಾಲ್ಯೂಯೇಟರ್ ಮೇಲೆ ಸ್ವಲ್ಪ ಚೇಂಜಸ್ ಹಾಕೋತ ಹೋಗ್ತೈತಿ. ಸೊ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಏನಾದ್ರು ಅಡಿಷನಲ್ ನಾಲೆಜ್ ಇತ್ತಂದ್ರ ಆ ಪರ್ಟಿಕ್ಯುಲರ್ ಕ್ವಶನ್ ಮೇಲೆ ಅವರು ಇಲ್ಲ ಇದೊಂದ್ 2 ಪಾಯಿಂಟ್ ಬರಿಬೇಕಾಗಿತ್ತು ಸ್ಟೂಡೆಂಟ್ ಅಂತಂದ ಮಾರ್ಕ್ಸ್ ಡಿಡಕ್ಷನ್ ಮಾಡೋ ಚಾನ್ಸಸ್ ಇರತ್ತೆ. ಬಟ್ ನಿಮ್ದು ನ್ಯೂಮರಿಕಲ್ ಒಳಗ ಸ್ಟೆಪ್ ವೈಸ್ ನೀವು ನೀಟಾಗಿ ಬರ್ಕೋತ ಹೋದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಯು ವಿಲ್ ಸ್ಕೋರ್ 25 ಔಟ್ ಆಫ್ 25. ಸೊ ಇಲ್ಲಿ 2 ಕ್ವಶನ್ ಪೇಪರ್ಸ್ ಅದಾವು. ಇಲ್ಲೇ ನಾ ನಿಮಗ ತೋರಿಸ್ತೇನದು ಆ ಹುಡುಗಗ ಎಷ್ಟೆಷ್ಟು ಬಿದ್ದಾವ ಅನ್ನೋದು. ಸೊ ಇದೊಂದು ಸ್ಟೂಡೆಂಟ್ ಅದೈತಿ, ಇದೊಂದು ಸ್ಟೂಡೆಂಟ್ ಐತಿ, ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರುತ್ತೆ. ಬಟ್ ಈಗ ಫಸ್ಟ್ ನಾವು ಕ್ವಶನ್ ಪೇಪರ್ ನೋಡೋಣ. ಓಕೆನಾ? ನೆಕ್ಸ್ಟ್ ಸಿ ಕ್ವಶನ್ ಏನೈತಿ ಥರ್ಡ್ ಒಳಗಂದ್ರ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್
ಫಾರ್ ದ ಡಿಸೈನ್ ಆಫ್ ಕಾಲಮ್ ವಿತ್ ಹೆಲಿಕಲ್ ರೇನ್ಫೋರ್ಸ್ಮೆಂಟ್ ಇನ್ ಲಿಮಿಟ್ ಸ್ಟೇಟ್. ಸೊ ಯೂಶುವಲಿ ಲಿಮಿಟ್ ಸ್ಟೇಟ್ ಅನ್ನು ಕೇಳ್ತಾರೋ. ಸೊ ಇದ್ರೊಳಗ ಕಾಲಮ್ ಡಿಸೈನ್ ವಿತ್ ಹೆಲಿಕಲ್ ರೇನ್ಫೋರ್ಸ್ಮೆಂಟ್, ಹೆಲಿಕಲ್ ಅಂದ್ರೆ ಸ್ಪಿರಲ್ ಟೈಪ್ ಇದ್ದು ಸ್ಟೆಪ್ಸ್ ಬರೀದ್ ನೀವು, ಫಾರ್ಮುಲಾ ಸ್ಟೆಪ್ಸ್ ಯಾವ ಟೈಪ್ ಅದನ್ನ ಪ್ರೊಸೀಜರ್ ಫಾಲೋ ಮಾಡ್ಕೋತ ಬರ್ತೀವಿ, ಯಾವಾಗ ನಾವು ಕೋಡಲ್ಲಿ ರೆಫರ್ ಮಾಡ್ತೀವಿ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ಬೇಕಾಕೈತಿ ಇನ್ ಡೀಟೇಲ್. ದಟ್ ವಾಸ್ ಆಸ್ಡ್ ಫಾರ್ 15 ಮಾರ್ಕ್ಸ್. ನೆಕ್ಸ್ಟ್ 4th ಕ್ವಶನ್ ನೋಡೋಣ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಕ್ವಾಲಿಟಿ ಟಿಂಬರ್? ಸೊ ಇದು 10 ಮಾರ್ಕ್ಸ್ ಕೇಳಾರು. ಸೊ ದಿಸ್ ಇಸ್ ಫ್ರಮ್ ಬಿಲ್ಡಿಂಗ್ ಮಟೀರಿಯಲ್ ಸಬ್ಜೆಕ್ಟ್ ಅಂಡ್ ದ ಕ್ವಶನ್ ಇಸ್ ಫ್ರಮ್ ಟಿಂಬರ್. ಸೊ ಥಿಯರಿ ಕ್ವಶನ್ ಐತಿ. ಯೂಶುವಲಿ ಬಿಲ್ಡಿಂಗ್ ಮಟೀರಿಯಲ್ಸ್ ಮೇಲೆ ಬರೋದು ನಿಮ್ಗೆ ಥಿಯರಿ ಕ್ವಶನ್ಸ್ ಬರ್ತಾವು. ನೆಕ್ಸ್ಟ್, ಡಿರೈವ್ ದ ಕಂಡೀಷನ್ ಫಾರ್ ಟ್ರಾಪಿಸಾಯ್ಡಲ್ ಕೆನಾಲ್ ಆಫ್ ದ ಬೆಸ್ಟ್ ಸೆಕ್ಷನ್. Prove that the hydraulic mean depth for such a canal is 1/2 of the depth of the flow. So ಇದು derivation ಕೇಳಿರೋದು ಕಂಡೀಷನ್ ಮೇಲೆ, ಈ ಪರ್ಟಿಕ್ಯುಲರ್ ಕಂಡೀಷನ್ ಮೇಲೆ. So for that you have to draw the diagram and prove it, that is do the derivation. So this was asked for 15 marks. Next question is from if you see like this is from hydraulic machines, fluid mechanics ಒಳಗಿಂದ ಐತದು. So here what they have asked here, determine the jet diameter, pipe diameter and output of the turbine. So ಇದು 15 marks ಕೇಳಾರು. Next question ಏನೈತಿ, what is the workability of concrete? Explain slump test and compaction factor test. Discuss the factors affecting workability. So ಇದು ಎದ್ರ ಮೇಲೆ ಕೇಳಿದಂಗಾತು, ಬಿಲ್ಡಿಂಗ್ ಮಟೀರಿಯಲ್ಸ್ ಒಳಗಿಂದ ಕಾಂಕ್ರೀಟ್ ಆತು, ಅಥವಾ ನೀವು ಕಾಂಕ್ರೀಟ್ ಟೆಕ್ನಾಲಜಿ ಅಂತ ಅನ್ಕೋರಿ ಸಪರೇಟ್ ಸಬ್ಜೆಕ್ಟ್. ಸೊ ಅದ್ರ ಮೇಲೆ ವರ್ಕ್ಯಾಬಿಲಿಟಿ, ದಟ್ ಇಸ್ ಪ್ರಾಪರ್ಟಿ ಆಫ್ ಕಾಂಕ್ರೀಟ್ ಮೇಲೆ ಕೇಳಾರು. ಸೊ ಅದನ್ನ ನೀಟಾಗಿ ವರ್ಕ್ಯಾಬಿಲಿಟಿ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ಯಾವ್ಯಾವ ಇವೆರಡು ಟೆಸ್ಟ್ ಬಗ್ಗೆ ಅಲಾಂಗ್ ವಿತ್ ದ ಡೈಗ್ರಾಮ್ ಯು ಹ್ಯಾವ್ ಟು ರೈಟ್ ದ ಪ್ರೊಸೀಜರ್ ಇನ್ ಡೀಟೇಲ್. ಅಂಡ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕ್ಯಾಬಿಲಿಟಿ ಬಗ್ಗೆ ನೀವು ಡಿಸ್ಕಷನ್ ಮಾಡಬೇಕು. 20 ಮಾರ್ಕ್ಸ್. ಸೊ ನೀವು ಒಂದು ಕ್ವಶನ್ ಯಾವ್ದಾರೆ ನೀವು ಇಲ್ಲಿ ನೋಡಿದ್ರೆ ಅಂದ್ರೆ ನಿಮಗೊಂದು ಐಡಿಯಾ ಬರಬೇಕು, ಲೈಕ್ all 4 questions or 3 questions they will not be asked from a same subject. ಬೇರೆ ಬೇರೆ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಅವ್ರು ಕೇಳ್ತಾರು. ಸೊ ಇದ್ರೊಳಗ ನೀವು ಯೂಶುವಲಿ ನೀವು ಸಬ್ಜೆಕ್ಟ್ ಬಿಟ್ಟು ಹೋಗ್ಬಾರ್ದು. ಯಾಕಂದ್ರೆ ಒಂದ್ ಯಾವ್ದಾರ ಕ್ವಶನ್ 20 ಮಾರ್ಕ್ಸ್ಗೆ ನೀವು ಬರ್ಲಾರ ಕೇಳಿಬಿಟ್ರಂದ್ರ ಆ ಎಂಟೈರ್ 4th ಕ್ವಶನ್ ಅನ್ನೋದನ್ನ ನೀವು ಬಿಟ್ಟು ಬಿಡ್ತೀರಿ. ಯಾಕಂದ್ರ ಈ ಪೇಪರ್ ಒಳಗೆ ನಾ ಏನ್ ಹೇಳಿದ್ನಿ 6 ಕ್ವಶನ್ಸ್ ಇರ್ತಾವು, ಅದ್ರೊಳಗೆ 5 ಆನ್ಸರ್ ಮಾಡೋದಿರತಿ. ಓಕೆನಾ? ಸೊ ಒಂದ್ ಕ್ವಶನ್ ಒಳಗ ಯಾವ್ದಾದ್ರೊಳಗ ನೀವು ಒಂದು ಡಿಫಿಕಲ್ಟ್ ಸ್ಟೀಲ್ ಡಿಸೈನ್ ಅನ್ನ ಓದ್ಲಿಲ್ಲ ಅಥವಾ RCC ಓದ್ಲಿಲ್ಲ ಅಂದ್ರ ಬ್ಲೈಂಡ್ಲಿ ನೀವು ಆ ಪರ್ಟಿಕ್ಯುಲರ್ ಎಂಟೈರ್ ಕ್ವಶನ್ ಅನ್ನು ನೀವು ಬಿಟ್ಟು ಬಿಡಬೇಕಾಕೈತಿ. ಸೊ ಅದರ್ 5 ಕ್ವಶನ್ಸ್ ಏನ್ ಇರ್ತಾವಲ್ಲ ಅವ್ನ ಹೆಚ್ಚು ಕಾನ್ಸಂಟ್ರೇಷನ್ ಕೊಟ್ಟು ನೀಟಾಗಿ ಸಾಲ್ವ್ ಮಾಡಬೇಕಾಕೈತಿ. ಆ ಟೈಮ್ನಾಗ ನಿಮಗ ಮೆಂಟಲ್ ಪ್ರೆಷರ್ ಬರ್ಡನ್ ಬಹಳ ಆಕೈತಿ. ಸೊ ಅದರ ಸಂಬಂಧ ನೀವು ಒಟ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನ್ ಅದಾವಲ್ಲ SSC JE IES IES ಸಿಲೆಬಸ್ ಮತ್ತೆ ಅಡಿಷನಲ್ ಇರತಿ. ಸೊ ಅವೆಲ್ಲ ಏನ್ ಮಾಡೋದು ನೆಸೆಸರಿ ಇರೋದಿಲ್ಲ. SSC JE ಸಿಲೆಬಸ್ IES ಸಿಲೆಬಸ್ ಏನ್ ಕಾಮನ್ ಇರತ್ತಲ್ಲ, ಸೊ IES ಒಳಗಿಂದ ಈಸಿ ಡಿಸ್ಕ್ರಿಪ್ಟಿವ್ ಮೇನ್ಸ್ ಕ್ವಶನ್ಸ್ ಏನ್ ಅದಾವಲ್ಲ ಅವ್ನ್ ಪಿಕ್ ಮಾಡಿ ನೀವು ಪ್ರಿಪೇರ್ ಆದ್ರೆ ನಿಮ್ಗೆ ಈಸಿ ಆಗ್ತೈತಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋ ಒಳಗ ಟಿಪ್ಸ್ ಡಿಸ್ಕಷನ್ ಮಾಡ್ತೀನಿ. ಆಕ್ಚುಲಿ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಏನ್ ಹೇಳಿದ್ನಿ, ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಟಿಪ್ಸ್ ಹೆಂಗ್ ಪೇಪರ್ ಅಟೆಂಪ್ಟ್ ಮಾಡ್ಬೇಕಂತ ನಾನು ಡಿಸ್ಕಷನ್ ಮಾಡಾಕಿದ್ನಿ. ಬಟ್ ಐ ಫೆಲ್ಟ್ ದಟ್ ದಿಸ್ ವಿಡಿಯೋ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಿಮ್ಗೊಂದು ಕ್ಲಿಯರ್ ಲೈಕ್ ರಿಫ್ಲೆಕ್ಷನ್ ಸಿಗ್ತೈತಿ ಎಕ್ಸಾಮ್ ಹೆಂಗಿರತಿ, ನಾ ಹೆಂಗ್ ಬರೀಬೇಕು ಅನ್ನೋದು. ಸೊ ನಾನು ಇದು ಈ ಪಾಯಿಂಟ್ ಆಫ್ ಟೈಮ್ ಇಂಪಾರ್ಟೆಂಟ್ ಅಂತ ಅನಿಸ್ತು. ಸೊ ನಿಮ್ಗೆ ಇದ ಕ್ಲಿಯರ್ ಹೆಂಗ್ ಗೊತ್ತಾತಂದ್ರ ನೆಕ್ಸ್ಟ್ ವಿಡಿಯೋ ಏನಿರಲ್ಲ ಟಿಪ್ಸ್ ಅನ್ನೋದು ಅಷ್ಟೇನು ನಿಮಗ ಲೈಕ್ ಹೊಸಾದ ಅನ್ನೋದತ್ ಏನ್ ಇರೋದಿಲ್ಲ ಅದ್ರೊಳಗ. ಓಕೆನಾ? ಸೊ ತಿಳಿತಲ್ಲ. ಸೊ ಇದು ಮಷೀನ್ಸ್ ಮೇಲೆ 15 ಮಾರ್ಕ್ಸ್ ಕೇಳ್ಯಾರು. ನೆಕ್ಸ್ಟ್ 5th ಕ್ವಶನ್ ಒಳಗೆ ಏನ್ ಕೇಳ್ಯಾರು, ನಾವು ಇಫ್ ಯು ಸಿ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಫ್ರಮ್ ಆಕ್ಟಿವ್ ಅರ್ತ್ ಪ್ರೆಷರ್, ದಟ್ ಈಸ್ ಫ್ರಮ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಮೇಲೆ ಕ್ವಶನ್ ಕೇಳ್ಯಾರು. ಸೊ ವಾಟ್ ವಿಲ್ ಬಿ ದ ಟೋಟಲ್ ಆಕ್ಟಿವ್ ಅರ್ತ್ ಪ್ರೆಷರ್? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫ್ರಮ್ ದ ಡೇಟಾ ವಿಚ್ ಇಸ್ ಗಿವನ್ ಟು ಯು, ಅಂಡ್ ಯು ಹ್ಯಾವ್ ಟು ಡ್ರಾ ದ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ಆಲ್ಸೋ. ಸೊ ಅದಕ್ಕೆ ಇವು ಸಪರೇಟ್ ಏನ್ ಕ್ವಶನ್ಸ್ ಕೇಳ್ತಾರಲ್ಲ ಅವ್ಕೆ ಇಂಡಿವಿಜುವಲ್ ಮಾರ್ಕ್ಸ್ ಇರ್ತಾವು. ಅವ್ರಿಗೆ ಗೊತ್ತಿರತಿ ಬರೇ ನೀವು ಆಕ್ಟಿವ್ ಅರ್ತ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಬಿಟ್ರೆ ಅಂದ್ರೆ ಎಷ್ಟು ಮಾರ್ಕ್ಸ್ ಕೊಡಬೇಕು, ಅದನ್ನ ಮಾಡಿ ಮತ್ತೆ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮು ಡ್ರಾ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಕೊಡಬೇಕು. ಸೊ ಎವ್ರಿ ಏನ್ ಕೇಳಿರ್ತಾರಲ್ಲ ಅದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಕೇಳೋರು, ಅಸ್ಯೂಮ್ ದಟ್ ಟೆನ್ಷನ್ ಕ್ರ್ಯಾಕ್ ವಿಲ್ ಡೆವಲಪ್, ಹೆನ್ಸ್ ಲೊಕೇಟ್ ದ ಪಾಯಿಂಟ್ ಆಫ್ ದ ಅಪ್ಲಿಕೇಶನ್ ಆಫ್ ದ ರಿಸಲ್ಟೆಂಟ್ ಪ್ರೆಷರ್. ಸೊ ರಿಸಲ್ಟೆಂಟ್ ಪ್ರೆಷರ್ ಎಷ್ಟು ಹೈಟ್ ಮೇಲೆ ಆಕ್ಟ್ ಆಕೈತಿ, ಸೊ ಅದನ್ನ ಡೀಟೇಲ್ ಕ್ಯಾಲ್ಕುಲೇಷನ್ಸ್ ಅವ್ರು ನಿಮ್ಗ ಕೇಳ್ಯಾರ ಇದ್ರೊಳಗ. ಸೊ 20 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ಏನೈತಿ, ಇದನ್ನು ಜಿಯೋಟೆಕ್ ಒಳಗನ ಕೇಳ್ಯಾರು ಫ್ರಮ್ ಡೈರೆಕ್ಟ್ ಶಿಯರ್ ಟೆಸ್ಟ್. ಓಕೆನಾ? ಸೊ ಡೈರೆಕ್ಟ್ ಶಿಯರ್ ಟೆಸ್ಟ್ ಒಳಗ 3 ಸರ್ಕಲ್ ಡ್ರಾ ಮಾಡ್ರಿ ಅಂತಂದ ಇದು ವ್ಯಾಲ್ಯೂಸ್ ಕೊಟ್ಟು ನಿಮ್ಗೆ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ಯಾರು. 20 ಮಾರ್ಕ್ಸ್ ಕೇಳ್ಯಾರ ಇದು. ನೆಕ್ಸ್ಟ್ ಇದೇನೈತಿ, ಇದು ಎಕ್ವಿಫರ್ ಮೇಲೆ ಕೇಳ್ಯಾರು. ವಾಟರ್ ಇನ್ ಜಿಯೋಟೆಕ್ ಓನ್ಲಿ ಆಕ್ಚುಲಿ ಪರ್ಮಿಯಾಬಿಲಿಟಿ ಆಫ್ ಎಕ್ವಿಫರ್ ಮೇಲೆ. ಸೊ ಈ ಡೇಟಾ ಮೇಲೆ ನೀವು ಡ್ರಾ ಮಾಡಬೇಕು, ಡ್ರಾ ಮಾಡಿ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕು. ಸೊ 20 ಮಾರ್ಕ್ಸ್. ಸೊ ಇಫ್ ಯು ಸಿ in this 5th question, all 3 questions are asked from geotechnical engineering only. So now previous video analysis ಮಾಡಿದ ಪ್ರಕಾರ
ರೀಸೆಂಟ್ ಇಯರ್ಸ್ ಒಳಗ 95 ಮಾರ್ಕ್ಸ್ ಕೇಳ್ಯಾರು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಇನ್ SSC JE ಮೇನ್ಸ್. ಸೊ 1/3 ನಿಮ್ ಪೇಪರ್ ಆಗುದನ್ನ ನಿಮ್ದು ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಅನ್ನ. ಸೊ ಅದರ ಸಂಬಂಧ ಇಲ್ಲೇ ಲೈಕ್ ಆಲ್ 3 ಕ್ವಶನ್ಸ್ ಆರ್ ಫ್ರಮ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಓನ್ಲಿ. ನೆಕ್ಸ್ಟ್ ವಿ ವಿಲ್ ಸಿ 6th ಕ್ವಶನ್. ಸೊ ಇದು ಎದ್ರ ಮೇಲೆ ಕೇಳ್ಯಾರು, ಸ್ಟೀಲ್ ಸ್ಟ್ರಕ್ಚರ್ಸ್. ಓಕೆ, ವೆಲ್ಡೆಡ್ ಕನೆಕ್ಷನ್ ಮೇಲೆ ನ್ಯೂಮರಿಕಲ್ ಐತಿದು. ಓಕೆ, ಸೊ ಇದು ನ್ಯೂಮರಿಕಲ್ ಮೋಸ್ಟ್ಲಿ ಅವ್ರು ಕೇಳಿದ್ದು 25 ಮಾರ್ಕ್ಸ್ ಕೇಳ್ಯಾರ ಇದು. ಓಕೆ, ನೆಕ್ಸ್ಟ್ ಬಿ ಕೇಳಿದ್ದು ನಿಮಗ ಇದನ್ನು 25 ಮಾರ್ಕ್ಸ್. ಇದು SFD BMD ಡ್ರಾ ಮಾಡಾಕ. ಸೊ ನಾನು ನಿಮಗೆ ಮೊದ್ಲು ಹೇಳಿದ ಪ್ರಕಾರ ಇದು ಭಾರಿ ಇಂಪಾರ್ಟೆಂಟ್ ಐತಿ. ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, SF ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಟ್ ಎವ್ರಿ ಪಾಯಿಂಟ್, ಅದನ್ನ ಡಯಾಗ್ರಾಮ್ ಡ್ರಾ ಮಾಡಬೇಕು, ಬೆಂಡಿಂಗ್ ಮೂಮೆಂಟ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ ಡ್ರಾ ಮಾಡಬೇಕು. ಸೊ ಇಷ್ಟೆಲ್ಲ ಮಾಡಿದ್ರೆ 25 ಮಾರ್ಕ್ಸ್ ಇದು ಪರ್ಟಿಕ್ಯುಲರ್ ಕ್ವಶನ್ ಕೇಳಾರು. ನೆಕ್ಸ್ಟ್ ಸಿ ಕ್ವಶನ್ ಏನೈತಿ, ಎಸ್ಟಿಮೇಷನ್ ಒಳಗಿಂದ ಐತಿ ನೋಡ್ರಿ. ಸ್ಕ್ರಾಪ್ ವ್ಯಾಲ್ಯೂ, ಸ್ಯಾಲ್ವೇಜ್ ವ್ಯಾಲ್ಯೂ, ಸಿಂಕಿಂಗ್ ಫಂಡ್ ಅಂಡ್ ಡೆಪ್ರಿಸಿಯೇಷನ್. ಸೊ ಇದೆಲ್ಲ ಕೂಡ ಡೆಫಿನೇಷನ್ ಕೊಟ್ಟು ಅದ್ರದ್ದು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅದ್ರೊಳಗೆ ಏನಾರ ರಿಕ್ವೈರ್ಡ್ ಫಾರ್ಮುಲಾ ಇತ್ತಂದ್ರೆ ಫಾರ್ಮುಲಾ ಬರಿಬೇಕು. ಸೊ ಇದನ್ನೆಲ್ಲ ಕೂಡ ನಿಮಗ 10 ಮಾರ್ಕ್ಸ್ ಕೇಳ್ಯಾರು. ಸೊ ಇನ್ನು ನಾವೇನ್ ಮಾಡೋನು, ಐ ಹ್ಯಾವ್ ಟೇಕನ್ 2 ಪೇಪರ್ಸ್. ಇದೊಂದು ಪೇಪರ್ ಐತಿ, ಒಂದು ಸ್ಟೂಡೆಂಟ್ ಬರ್ದಿದ್ದು. ಆಮೇಲೆ ಹಿಯರ್ ದೇರ್ ಇಸ್ 1 ಮೋರ್ ಪೇಪರ್. ಸೊ ಅವ್ 2 ಪೇಪರ್ ಅನ್ನು ನಾವು ಅನಾಲಿಸಿಸ್ ಮಾಡೋನು. ಓಕೆನಾ. ಸೊ ನಿಮಗ ಈ ಟೈಪ್ ಇರತ್ತೆ ಆನ್ಸರ್ ಶೀಟ್ಸ್ ಒಳಗ. ಸೊ ಈ ಟೈಪ್ ಅವ್ರು ಪ್ಲೇಸ್ ಬಿಟ್ಟಿರ್ತಾರೋ, ಎವ್ರಿ ಕ್ವಶನ್ ಗೆ ವ್ಯಾಲ್ಯೂಯೇಟರ್ ಈ ಟೈಪ್ ಮಾರ್ಕ್ಸ್ ಹಾಕೋತ ಬಂದು ನಿಮ್ದು ಟೋಟಲ್ ಮಾಡಿ ಇಷ್ಟು ಬರ್ದಾರು. ಓಕೆನಾ. ಸೊ 179 ಮಾರ್ಕ್ಸ್ ಸಿಕ್ಕೈತಿ ಈ ಸ್ಟೂಡೆಂಟ್ ಗೆ ಔಟ್ ಆಫ್ 300. ಅಂಡ್ ಇವರಿಗೆ CPWD ಸಿಕ್ಕೈತಿ. ಸೊ ನಿಮ್ದು SSC JE ಒಳಗ ಸಿಲೆಕ್ಷನ್ ಆದ ಕೂಡಲೇ ಫಸ್ಟ್ ಪ್ರೆಫರೆನ್ಸ್ ಯೂಶುವಲಿ ಸ್ಟೂಡೆಂಟ್ಸ್ ಹಾಕೋದು CPWD, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅನ್ನ ಹೆಚ್ಚು ಹಾಕ್ತಾರೋ. ದಿಸ್ ಇಸ್ ದ ಮೋಸ್ಟ್ ಪ್ರಿಫರ್ಡ್ ಜಾಬ್ ಫ್ರಮ್ SSC JE aspirants ಆಕ್ಚುಲಿ. ಓಕೆನಾ. ಸೊ 179 ಮಾರ್ಕ್ಸ್, ದಿಸ್ ಇಸ್ ರಿಯಲಿ ಗುಡ್ ಮಾರ್ಕ್ಸ್. ಸೊ ನಿಮ್ಗೆ ಅನ್ಸಬಹುದು 300 179 ಭಾರಿ ಕಮ್ಮಿ ಅಂತ. ಬಟ್ ಹಿಯರ್ ದ ಕ್ವಶನ್ ಪೇಪರ್ ವಿಲ್ ಬಿ ಈಸಿ. ಅದೇನೇನು ಅಷ್ಟೊಂದು ಡಿಫಿಕಲ್ಟ್ ಇರೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ದಿಸ್ ಪೇಪರ್. ಸೊ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನೆಕ್ಸ್ಟ್ ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಾರ ನಿಮ್ದ್ರೊಳಗ, ಲೈಕ್ ಪೇಪರ್ 2 ನಿಮ್ದು ಯಾವ್ದು ಬ್ರಾಂಚ್ ಇರತ್ತಲ್ಲ ಅದನ್ನ ಬಿಟ್ಟು ಉಳಿಕಿದ್ ಕಟ್ ಮಾಡ್ಬೇಕು ಈ ಟೈಪ್. ಸೊ ವಿ ವಿಲ್ ಸಿ ದಿಸ್ ಕ್ವಶನ್ ಪೇಪರ್ and we will see this question paper and we will compare both the marks. ಇವನಿಗೆ ಎದಕ್ ಮಾರ್ಕ್ಸ್ ಬಿದ್ದಾವ, ಅವನಿಗೆ ಯಾಕೆ ಬಿದ್ದಿಲ್ಲ, ಅಥವಾ ಅವನಿಗೆ ಬಿದ್ರೆ ಇವ್ನಿಗೆ ಯಾಕೆ ಬಿದ್ದಿಲ್ಲ ಅನ್ನೋದು ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಕ್ವಶನ್ ಈ ಸ್ಟೂಡೆಂಟ್ ತಗೊಂಡಿದ್ದು 3B. ಸೊ ಹಿಯರ್ ಇನ್ SSC JE ಮೇನ್ಸ್ ಪೇಪರ್ ನೀವು ಬರೆಯೋ ಮುಂದೆ ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಕಿ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ 1A 1B 1C ಅಂತ ಏನಿಲ್ಲ. ನೀವು ಯಾವ್ದು ಬೇಕಾದ ಕ್ವಶನ್ ತಗೋಬಹುದು. ಇವನ್ ಲೈಕ್ ಯು ಕ್ಯಾನ್ ಆನ್ಸರ್ ಓನ್ಲಿ 3B 3A now and again you can go to 1A 1B and again you can come to 3C. ಆ ಟೈಪ್ ನು ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಓನ್ಲಿ ಫಸ್ಟ್ 5 ಕ್ವಶನ್ಸ್ ಅಷ್ಟ ಅವರು ವ್ಯಾಲ್ಯೂ ಮಾಡ್ತಾರೋ. ಸೊ ನಾವು ದಿಸ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಹ್ಯಾಸ್ ಟೇಕನ್ 3B ಕ್ವಶನ್. ಸೊ ಇದನ್ನ ಫಸ್ಟ್ ಚೂಸ್ ಮಾಡ್ಯಾನು. ಯೂಶುವಲಿ ಯಾರ್ ಸ್ಟೂಡೆಂಟ್ ನ್ಯೂಮರಿಕಲ್ ಒಳಗ್ ಸ್ಟ್ರಾಂಗ್ ಇರ್ತಾರಲ್ಲ ಅವರು ನ್ಯೂಮರಿಕಲ್ ತಗೋತಾರೋ. ಯಾರು ಥಿಯರಿ ಒಳಗ್ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರು ಫಸ್ಟ್ ಥಿಯರಿ ಕ್ವಶನ್ ಇಂದ ಸ್ಟಾರ್ಟ್ ಮಾಡ್ತಾರೋ. ಬಟ್ ಥಿಯರಿ ಒಳಗ್ ಏನೈತಿ, ದಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಬಟ್ ನ್ಯೂಮರಿಕಲ್ ಒಳಗ್ ಹಂಗಲ್ಲ, ಇಟ್ ವಿಲ್ ನಾಟ್ ಕನ್ಸ್ಯೂಮ್ ಮೋರ್ ಟೈಮ್ ಸೇಮ್ ಎಸ್ ದಟ್ ಆಫ್ ದ ಥಿಯರಿ. And if you get accurate answers, you will be getting out in that also. So ಇದು ಎದ್ರ ಮೇಲೆ ಇತ್ತು ಆಕ್ಚುಲಿ, ರೂಫ್ ಸ್ಲ್ಯಾಬ್ ಮೇಲೆ ಕ್ವಶನ್. ಇದು ನ್ಯೂಮರಿಕಲ್ ಕೇಳಾರು. ಇದು ಇದ್ದಿದ್ದು 25 ಮಾರ್ಕ್ಸ್ ಆಗಿ. ಸೊ ಈಗ ಸ್ಟೂಡೆಂಟ್ ನೋಡ್ರಿ ಏನೇನ್ ಮಾಡ್ಯಾರ. ಫಸ್ಟ್ ಕ್ವಶನ್ ನಾನು ನಿಮ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತನು, ಮುಂದಿನ ಏನ್ ಅಷ್ಟೊಂದು ಮಾಡೋದಿಲ್ಲ. ಸೊ ಫಸ್ಟ್ ಗಿವನ್ ಬರೀಬೇಕು, ಯಾಕಂದ್ರೆ ಇದಕ್ಕೂ ಮಾರ್ಕ್ಸ್ ಇರತಿ. ಬಿಕಾಸ್ ದಿಸ್ ಮೇನ್ಸ್ ಪೇಪರ್ ಟೆಸ್ಟ್ಸ್ ಯುವರ್ ಪ್ರೊಸೀಜರ್, ಏನ್ ಯಾವ ಟೈಪ್ ಅಪ್ರೋಚ್ ಇರ್ತೈತಿ ಅಂತಂದ್ರೆ. ಯಾಕಂದ್ರೆ ನಿಮ್ದು ಒಬ್ಜೆಕ್ಟಿವ್ ಪೇಪರ್ ಒಳಗ ನೀವು ಯಾವ ಟೈಪ್ ಸಾಲ್ವ್ ಮಾಡಿರಿ ನಿಮ್ದು ಅಪ್ರೋಚ್ ವ್ಯಾಲ್ಯೂಯೇಟರ್ ಗೊತ್ತಾಗೋದಿಲ್ಲ. ಬಟ್ ಮೇನ್ಸ್ ಒಳಗ ಅವರು ಆ ನಿಮ್ದು ಸ್ಕಿಲ್ ಸೆಟ್ ಟೆಸ್ಟ್ ಮಾಡ್ಬೇಕಂತಾರು. ಸೊ ಎವ್ರಿ ನ್ಯೂಮರಿಕಲ್ ಯಾವ್ದೇ ಕೇಳ್ತಾರಲ್ಲ ಫಸ್ಟ್ ಗಿವನ್ ಬರೀಬೇಕು, ಆಮೇಲೆ ಏನ್ ಐಡೆಂಟಿಫೈ ಮಾಡಬೇಕು ಅನ್ನೋದು ಬರೀಬೇಕು. ಸೊ RCC ಒಳಗ ಯೂಶುವಲಿ ವಿ ರೈಟ್ ಲೈಕ್ ದಿಸ್, ಸ್ಟೆಪ್ 1 ಸ್ಟೆಪ್ 2. ನೋಡ್ರಿ ಈ ಸ್ಟೂಡೆಂಟ್ ಎಷ್ಟು ಚಂದ ಬರ. ಫಸ್ಟ್ ಏನ್ ಮಾಡ್ತೀವಿ, ಸ್ಲೆಂಡರ್ನೆಸ್ ರೇಷಿಯೋ ಚೆಕ್ ಮಾಡಿ ವೆದರ್ ವಿ ಹ್ಯಾವ್ ಟು ಗೋ ಫಾರ್ 1 way or 2 way ಸ್ಲ್ಯಾಬ್ ಡಿಸೈನ್ ಅನ್ನೋದು ನಾವು ಡಿಸೈಡ್ ಮಾಡಬೇಕು. So from this he is concluding that we have to go for 1 way slab design. So 1 way ಅಂದ ಕೂಡಲೇ this is the procedure. First ಏನ್ ಮಾಡಿದಿಲ್ಲ, ಡೆಪ್ತ್ ಕ್ಯಾಲ್ಕುಲೇಟ್ ಮಾಡಿದ. ಡೆಪ್ತ್ ಆಫ್ ದ ಸ್ಲ್ಯಾಬ್ 150 mm and he has added 40 mm as the cover. So 190 mm ಆತು. ವಿಡ್ತ್ ಆಫ್ ದ ಸ್ಲ್ಯಾಬ್ ಸ್ಟ್ಯಾಂಡರ್ಡ್ ತಗೊಂಡಾನು 1 ಮೀಟರ್ ತಂದ. ಆಮೇಲೆ ಡೆಡ್ ಲೋಡ್ ಕ್ಯಾಲ್ಕುಲೇಷನ್ ಮಾಡ್ಯಾನು. ಅಂಡ್ ಅಗೇನ್ ಇನ್ ಥರ್ಡ್ ಸ್ಟೆಪ್ ಫ್ಯಾಕ್ಟರ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಕ್ ಹೋಗಿ ಇಲ್ಲಿ ಫ್ಯಾಕ್ಟರ್ಡ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಯಾನು. ಸೊ ಎಲ್ ಇಫೆಕ್ಟಿವ್ ಲೆಂತ್ 3600 ಅನ್ನೋದು ತಗೊಂಡಾರು mm. ಸೊ ಇಲ್ಲಿ ನೋಡ್ಕೋರಿ, ಅಥವಾ 3.6 ಮೀಟರ್ ಅಂತ. ಹಿಯರ್ ಹಿ ಹ್ಯಾಸ್ ಡನ್ ದ ಕ್ಯಾಲ್ಕುಲೇಷನ್. ಆಮೇಲೆ ಇಲ್ಲಿ ಡೆಪ್ತ್ ಚೆಕ್ ಮಾಡ್ತೀವಿ. ಯೂಶುವಲಿ RCC ಒಳಗ ವಾಟ್ ಎವರ್ ದ ವ್ಯಾಲ್ಯೂಸ್ ಯು ವಿಲ್ ಗೆಟ್, ವಿ ವಿಲ್ ಗೋ ಫಾರ್ ಚೆಕ್ಸ್ ಬೈ ಯೂಸಿಂಗ್ ದ ಕೋಡ್ ಬುಕ್ಸ್. ಸೊ ಆ ಕೋಡ್ ವ್ಯಾಲ್ಯೂಸ್ ಏನದಾವ ಇನ್ ಕ್ವಶನ್ ಪೇಪರ್ ಇಟ್ ವಿಲ್ ಬಿ
ಕ್ಲಿಯರ್ಲಿ ಮೆನ್ಷನ್. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ವೆರಿ ಡೀಟೇಲ್ ಆಗಿ ಇಲ್ಲಿ ಬಂದು ರೇನ್ಫೋರ್ಸ್ಮೆಂಟ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ಯಾನ ಅವನು ಇನ್ ಡೀಟೇಲ್ ಆಗಿ. ಏರಿಯಾ ಆಫ್ ದ ರೇನ್ಫೋರ್ಸ್ಮೆಂಟ್, ಆಮೇಲೆ ಮಿನಿಮಮ್. ಸೊ ಇದು ಅಗೇನ್ ಕಂಡೀಷನ್ಸ್ ಟೆಸ್ಟ್ ಮಾಡ್ಯಾನ ಇಲ್ಲಿ. ಸೊ ಡಯಾಮೀಟರ್ ಕ್ಯಾಲ್ಕುಲೇಟ್ ಮಾಡ್ತಾನೋ. ಸೊ ದಿಸ್ ಇಸ್ ಹೌ ಲೈಕ್ he has done the entire design. So 10 mm diameter at 160 mm center to center spacing. So neatly explain madidakka he has got 25 out of 25 in this. So now we will see what this second student has done. Fortunately even he has also taken the same question only to answer. So e type solve ಮಾಡ್ಕೋತ ಬಂದ ನೀವು. ಅವನ ಗತೆ ಏನು ಡೀಟೇಲ್ ಹಂಗೆ ಬರ್ದಿಲ್ಲ, ಬಟ್ ನೋಡ್ರಿ ಈ ಟೈಪ್ ನ್ಯೂಮರಿಕ್ ಸ್ಟೇಟ್ಮೆಂಟ್ ಫಾರ್ಮ್ ದಾಗ ಏನು ಬರ್ದಿಲ್ಲ, ಜಸ್ಟ್ ನ್ಯೂಮರಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೋತ ಬಂದಾನು. So he has done the calculation and even he has got 25 out of 25 here. Okay na? So this you have to understand. Nodri, even he has done tests, checks and all, that the checks and all are also very much important in this RCC. So even this student has got 25 marks. So next question this student has taken is 3C. So 3C andre yavadu idu. So idu theory question aithe. Explain the steps for design of the column with helical reinforcement. ಸೊ ಈ ಕ್ವಶನ್ ಇರೋದು 15 ಮಾರ್ಕ್ಸ್, ಬಟ್ ಈ ಸ್ಟೂಡೆಂಟಿಗೆ 12 ಮಾರ್ಕ್ಸ್ ಬಂದೈತಿ. ನೋಡ್ರಿ, ದೀಸ್ ಆರ್ ದ ಸ್ಟೆಪ್ಸ್ ವಿಚ್ ಹಿ ಹ್ಯಾಸ್ ಫಾಲೋಡ್ ಅಂಡ್ ಹಿ ಹ್ಯಾಸ್ ಗಾಟ್ 12 ಮಾರ್ಕ್ಸ್ ಫಾರ್ ದಟ್. ಓಕೆನಾ? ನೋಡ್ರಿ, ಈ ಟೈಪ್ ಡಯಾಗ್ರಾಮು ಡ್ರಾ ಮಾಡ್ಯಾನು, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಯಾನು. ಓಕೆ, ಸೊ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅವನಿಗೆ 12 ಮಾರ್ಕ್ಸ್ ಅನ್ನ ಬಂದೈತಿ. ಸೊ ಹಿ ಹ್ಯಾಸ್ ಲಾಸ್ಟ್ 3 ಮಾರ್ಕ್ಸ್. ಸ್ವಲ್ಪ ಥಿಯರಿ ಒಳಗೆ ಈ ಟೈಪ್ ಮಿಸ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ನಾವು ವಿ ವಿಲ್ ಸಿ ವಾಟ್ ದಿಸ್ ಸೆಕೆಂಡ್ ಗೈ ಹ್ಯಾಸ್ ಡನ್. ಸೊ ಇವನಿಗೆ he has got around 8 marks for this question. So 8 marks ಗೆ ಇಷ್ಟು ಬರ್ದಾನ ಅವನು. ಸೊ ವ್ಯಾಲ್ಯೂಯೇಟರ್ ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಕತ್ತಿದ್ರು. ಸೊ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದಕ್ಕೆ he has got 8 marks for this answer. This first student has taken plate load test question, that is 3A. ಇಲ್ಲಿ ನೋಡ್ರಿ. ಸೊ plate load test, limitations and size of the plate affecting the bearing capacity. ಸೊ ಈ ಕ್ವಶನ್ ಇರುವುದು 20 marks ಗೆ. So now let's see how much he has scored. He has scored 14 marks. That is he has lost 6 marks. So ಏನ್ ಮಾಡ್ಯಾನು, ಫಸ್ಟ್ ಎಲ್ಲ ಡಿಫೈನ್ ಮಾಡ್ಯಾನ, ಅದನ್ನ ಡಯಾಗ್ರಾಮ್ ಡ್ರಾ ಮಾಡ್ಯಾನು. ಆಮೇಲೆ ಹೌ ದ ಪ್ಲೇಟ್ ಅಫೆಕ್ಟ್ಸ್ ದ ಬೇರಿಂಗ್ ಕೆಪಾಸಿಟಿ ಅನ್ನೋದು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಯಾನ ಅವನು. ನೆಕ್ಸ್ಟ್ ಪ್ರೊಸೀಜರ್ ಐತಿದು. ಓಕೆ, ಸೊ ನೆಕ್ಸ್ಟ್ ಡಯಾಗ್ರಾಮು ಡ್ರಾ ಮಾಡ್ಯಾನು. ಫೇಲ್ಯೂರ್, ಪ್ರೆಷರ್ ಅಂಡ್ ಸೆಟಲ್ಮೆಂಟ್ಗೆ ಲಿಮಿಟೇಷನ್ಸು ಬರ್ದಾನು. ಸೊ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಮಿಸ್ಸಿಂಗ್ ಇದ್ದಿದ್ದಕ್ಕ ಸೊ ದ ಇನ್ವಿಜಿಲೇಟರ್ ಹ್ಯಾಸ್ ಗಿವನ್ 14 marks for this particular question. ಸೊ ಈ ಸ್ಟೂಡೆಂಟ್ ಏನ್ ಮಾಡ್ಯಾನ ನೋಡೋಣ ಈ ಕ್ವಶನ್ ಗೆ. ಪ್ಲೇಟ್ ಲೋಡ್ ಟೆಸ್ಟ್. ಸೊ ಇದನ್ನೆಲ್ಲ ಡಿಫೈನ್ ಮಾಡ್ಯಾನು, ಈ ಟೈಪ್ ಥಿಯರಿ ಬರ್ದಾನು, ಡಯಾಗ್ರಾಮ್ ಡ್ರಾ ಮಾಡ್ಯಾನು. ನೀವೆಲ್ಲರೂ ನೋಡ್ರಿ, ಬೇಕಂದ್ರ ಯಾರು ಸ್ಕೇಲಿಲೆ ಡ್ರಾ ಮಾಡಿಲ್ಲ, ಪೆನ್ಸಿಲ್ ಡ್ರಾ ಮಾಡಿಲ್ಲ, ಪೆನ್ಲೇನ ಡ್ರಾ ಮಾಡ್ಯಾರು. ಸೊ ಇದಕ್ಕೆ ನೀಟ್ನೆಸ್ ಇಲ್ಲ ಅಂತಂದು ಮಾರ್ಕ್ಸ್ ಡಿಡಕ್ಟ್ ಮಾಡೋದು ಏನೂ ಇಲ್ಲ. ದೇ ವಿಲ್ ಜಸ್ಟ್ ಚೆಕ್ ಲೈಕ್ ವೆದರ್ ದಿಸ್ ಡಯಾಗ್ರಾಮ್ ಇಸ್ ಕರೆಕ್ಟ್ ಅಂಡ್ ವೆದರ್ ಯು ಹ್ಯಾವ್ ರಿಟರ್ನ್ ಆಲ್ ದ ಡೈಮೆನ್ಷನ್ಸ್ ಅನ್ನೋದು ಏನಾರ ಇತ್ತಂದ್ರ ಆ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಒಳಗ. ಸೊ ಅದನ್ನು ಎಲ್ಲ ಅವರು ಚೆಕ್ ಮಾಡ್ತಾರೆ ಡೀಟೇಲ್ ಆಗಿ. ಈಗ ಸ್ಲಂಪ್ ಕೌಂಟ್ ಟೆಸ್ಟ್ ಅದು ಇರ್ತೈತಲ್ಲ, ವರ್ಕೇಬಿಲಿಟಿ, ಸೊ ಅದರೆಲ್ಲ ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಬರ್ದಿರೋ ಇಲ್ಲೋ ಆ ಟೈಪ್ನು ಎಲ್ಲ ಒಂದ್ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತಾರ. ಸೊ ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ಯಾನ ಸ್ವಲ್ಪ ಡೀಟೇಲ್. ಇಫೆಕ್ಟ್ ಆಫ್ ದ ಸೈಜ್ ಆಫ್ ಪ್ಲೇಟ್ ಅಂತ ಸಪರೇಟ್ ತಗೊಂಡಾನು. ಸೊ ಡಿಫ್ರೆಂಟ್ ಸಾಯಿಲ್ ಕಂಡೀಷನ್ಸ್ ಹೆಂಗ್ ಚೇಂಜ್ ಆಕೈತಿ ಅನ್ನೋದು ಬರ್ದಾನ ಅವನು. ಸೊ ಲಿಮಿಟೇಷನ್ ಅಷ್ಟೊಂದು ಬರ್ದಿಲ್ಲವ. ಸೊ ದಟ್ ಈಸ್ ದ ರೀಸನ್ he has got 15 marks for this question. So that was about question number 3. So this student has attempted 1D for the next question, that is overtaking side distance. Idenaytalla idan solve madano. So if you see this question, OSD is asked for 15 marks. Okay na? So you know he has drawn the diagram first and he has written each and every step. He has converted it to meter per second, speed ididdu, and he has kept all the units in meter per second. So you can see he haven't missed writing units anywhere. ಇಲ್ಲೊಂದ್ ಕಡೆ ಮೀಟರ್ ಮಿಸ್ ಮಾಡ್ಯಾರು, ಬಟ್ ವಿ ಶುಡ್ ಆಲ್ವೇಸ್ ರೈಟ್ ದ ಯೂನಿಟ್ಸ್ ಅಂಡ್ ವಿ ಹ್ಯಾವ್ ಟು ಕ್ರಾಸ್ ಚೆಕ್ ಆಲ್ಸೋ ಎವ್ರಿವೇರ್ ಅಕಾರ್ಡಿಂಗ್ ಟು ನಿಮ್ದು ಏನೇನು ಅಸಂಪ್ಷನ್ಸ್ ಐತಲ್ಲ ಅದನ್ನೆಲ್ಲ ಅಸಂಪ್ಷನ್ಸ್ ಬರ್ಕೋತ ಹೋಗ್ಬೇಕು. ಸೊ ವೆರಿ ನೀಟ್ಲಿ ಹಿ ಹ್ಯಾಸ್ ಡನ್ ಅಂಡ್ ಅಟ್ ದ ಎಂಡ್ ಹಿ ಹ್ಯಾಸ್ ರಿಟರ್ನ್ ಆಸ್ ಆನ್ಸರ್. ಸೊ ಈ ಟೈಪ್ ಏನೇನು ಎಲ್ಲೆಲ್ಲಿ ಮೇಜರ್ ಆನ್ಸರ್ಸ್ ಬರ್ತಾವಲ್ಲ ಅವಕ್ಕೊಂದ್ ಸ್ವಲ್ಪ ಸ್ಕ್ವೇರ್ ಬಾಕ್ಸ್ ಮಾಡಿ ಹೈಲೈಟ್ ಮಾಡಬೇಕು. ಸೊ ದಟ್ ವ್ಯಾಲ್ಯೂಯೇಟರ್ ವಿಲ್ ಸಿ ದೀಸ್ ವ್ಯಾಲ್ಯೂಸ್ ಫಸ್ಟ್. ಸೊ ಇಲ್ಲಿ ಏನಾದ್ರು ತಪ್ಪಾಗಿತ್ತನ ದೆನ್ ದೇ ವಿಲ್ ಚೆಕ್ ಆಲ್ ದಿ ಸ್ಟೆಪ್ಸ್ ಅಂಡ್ ದೇ ವಿಲ್ ಡಿಡಕ್ಟ್ ದ ಮಾರ್ಕ್ಸ್. ಸೊ ಅದಕ್ಕೆ ಅದನ್ನ ಸ್ವಲ್ಪ ನೆನಪಿಟ್ಕೋರಿ. ಸೊ ಹಿ ಹ್ಯಾಸ್ ಗಾಟ್ 15 out of 15 for this. So now let's see how this second guy has solved. So ಇದೆಲ್ಲ given data ಬರ್ದಾನು, even he has done, but he haven't drawn the diagram actually. So ಈ type step wise D1, D2, D3 calculate ಮಾಡಿ at the end he has done the total. And even this guy has also got 15 marks in this particular question. So the next question what this first guy has taken is 1C. So ಇದು ಎದ್ರ ಮೇಲೆ ಐತಿ, ಡ್ಯೂಟಿ ಥಿಯರಿ ಕ್ವಶನ್ ಐತಿ, ಡ್ಯೂಟಿ ಆಫ್ ವಾಟರ್. ಓಕೆ, 15 ಮಾರ್ಕ್ಸ್ ಕ್ವಶನ್ ಐತಿ. ಸೊ ಇವನು ಎಷ್ಟು ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೋನು, 14 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೋನು. ಸೊ ಹಿ ಹ್ಯಾಸ್ ಗಾಟ್ 14 ಮಾರ್ಕ್ಸ್ ಫಾರ್ ದಿಸ್.
ಓಕೆ. ಸೊ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಾರ್ದ ಬರೀ ಪಾಯಿಂಟ್ಸ್ ಅಷ್ಟೇ, ಹ್ಯೂಮಿಡಿಟಿ, ಟೆಂಪರೇಚರ್ ಇಷ್ಟ ಬರೋದ್ರು ಅವನಿಗೆ 14 ಮಾರ್ಕ್ಸ್ ಕೊಟ್ಟಾರ ನೋಡ್ರಿ. ಯಾಕಂದ್ರೆ SSC JE ಒಳಗ ಬರೀ 2 ಅವರ್ಸ್ಗೆ ನೀವು 300 ಮಾರ್ಕ್ಸ್ ಬರೀಬೇಕು. ಸೊ ವ್ಯಾಲ್ಯೂಯೇಟರ್ ವಿಲ್ ಬಿ ನೋಯಿಂಗ್ ಹೌ ಮಚ್ ಯು ವಿಲ್ ಬಿ ಏಬಲ್ ಟು ಡಿವೋಟ್ ಟೈಮ್ ಪರ್ ಕ್ವಶನ್. ಸೊ ಅವ್ರು ನಿಮಗೆ ಡೀಟೇಲ್ ಆಗಿ 2-3 ಪೇಜಸ್ ಎಕ್ಸ್ಪ್ಲನೇಷನ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇದ ನೀವು ಥಿಯರಿ ಸೆಮಿಸ್ಟರ್ ಅಂಡ್ ಎಕ್ಸಾಮ್ ಇತ್ತಂದ್ರ 15 ಮಾರ್ಕ್ಸಿಗೆ ನೀವು ಸಿಕ್ಕಾಪಟ್ಟಿ ಬರೀಬೇಕಾಗಿತ್ತು, ಅಟ್ ಲೀಸ್ಟ್ 2 ಪೇಜಸ್ ಮೇಲೆ. ಇವನ್ನೆಲ್ಲ ಕೂಡಿ ನೀವು ಕನ್ಸಿಡರ್ ಮಾಡಿದ್ರೆ ಚಂದಾಗಿ ನೀವು ಹಾಫ್ ಪೇಜು ಬರ್ದಿಲ್ಲ, ಬಟ್ ಸ್ಟಿಲ್ ಹಿ ಹ್ಯಾಸ್ ಗಾಟ್ 14. ಸೊ ಇವೆಲ್ಲ ವೈಸ್ ವೇ ಆರ್ ಟ್ರಿಕ್ಸ್ ಆನ್ ಹೌ ಟು ಸ್ಕೋರ್ ಮೋರ್ ಇನ್ ಮೇನ್ಸ್ ಪೇಪರ್ ಅನ್ನೋದು. ಸೊ ವಿ ವಿಲ್ ಸಿ ದಿಸ್ ಸೆಕೆಂಡ್ ಗೈ 1C. ಇವನಿಗೆ ಎಷ್ಟು ಬರ್ದಾನು? ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಅಂತ ಇಲ್ಲಿ ಏನೋ ಡೆಫಿನೇಷನ್ ಬರ್ದಾನು, ಜಸ್ಟ್ ಬರೀ ಪಾಯಿಂಟ್ಸ್ ಬರ್ದಾನು ನೋಡ್ರಿ. ಇವನು ಎಷ್ಟು ಅರೌಂಡ್ 4 ಪಾಯಿಂಟ್ಸ್ ಬರ್ದಾನು, ಬಟ್ ಹಿ ಹ್ಯಾಸ್ ಗಾಟ್ 7 ಮಾರ್ಕ್ಸ್ ಇನ್ ದಟ್. ಓಕೆ, 7 ಮಾರ್ಕ್ಸ್ ಬಂದೈತಿ ಇಷ್ಟಕ್ಕನ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಪೇಪರ್ 1. ಸಿ ವೆನ್ ಯು ಲೀವ್ ಎನಿ ಸ್ಪೇಸ್ ಈ ಟೈಪ್ ಏನಾರ ಇತ್ತಂದ್ರೆ you have to write as PTU so that there won't be any confusion for the valuator. ಇಲ್ಲ ಅಂದ್ರೆ ಒಂದು ಲೈನ್ ಹಾಕ್ತಿದ್ರೆ ಹಾಕಿ PTU ಅಂತ ಬರೆದು ಬಿಡ್ರಲ್ಲಿ. So next question this guy has taken is 2C, that is the factors affecting the selection of the contour interval. 10 marks ಕ್ವಶನ್ ಕೇಳಾರು. ಸೊ ಇವನ್ ಏನ್ ಮಾಡ್ಯಾನ, ಫಸ್ಟ್ ಕಂಟೂರ್ ಇಂಟರ್ವಲ್ ಅಂದ್ರೆ ಏನಂತ ಡೆಫಿನೇಷನ್ ಬರ್ದಾನು, ಡಯಾಗ್ರಾಮ್ ಡ್ರಾ ಮಾಡ್ಯಾನು. ಸೊ ಇದು ಡಯಾಗ್ರಾಮ್ ಒಳಗ ನಾವು ಕಂಟೂರ್ ಇಂಟರ್ವಲ್ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ಯಾನು. ಸೊ ಎಷ್ಟು ಸಾಧ್ಯ ಆಗ್ತೈತಿ, ಎಲ್ಲ ಆಗ್ತೈತಿ ಅಲ್ಲ ಒಂದು ಪಟ್ನ ಒಂದು ಡಯಾಗ್ರಾಮ್ ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ರಿ. ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್, ಸೊ ಟೊಪೋಗ್ರಫಿ, ಕಂಡೀಷನ್, ಮ್ಯಾಪ್ ಅಕ್ಯುರಸಿ, ಸೊ ಇವನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಸ್ಕೇಲ್, ವಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಸ್ಕೇಲ್ ಅಂಡ್ ಕಂಟೂರ್ ಇಂಟರ್ವಲ್. ಸೊ ಇದೆಲ್ಲ ಬರ್ದಿದ್ದಕ್ಕ ಹಿ ಹ್ಯಾಸ್ ಗಾಟ್ 7 ಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್. ಸೊ ಇವನಿಗೆ ಎಷ್ಟು ಬಂದೈತಿ, ಹಿ ಹ್ಯಾಸ್ ಗಾಟ್ 5 ಮಾರ್ಕ್ಸ್. ಸೊ ಏನ್ ಬರ್ದಾನು, ಫಸ್ಟ್ ಡೆಫಿನೇಷನ್ ಬರ್ದಾನ ಅವನು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್. ಸೊ ಇದನ್ನ ನೀವು ಚೆಕ್ ಮಾಡಿದ್ರೆ ಲಾಸ್ಟಿಗೆ ಬರ್ದಾನ ಇವನು. ಹ್ಯಾಂಡ್ ರೈಟಿಂಗ್ ಫುಲ್ ಸ್ಪಾಯ್ಲ್ ಆಗ್ಯಾವ ಆಕ್ಚುಲಿ. ಸೊ ಅಷ್ಟು ಗಡಬಡ್ ಮಾಡಿ ಬರ್ದಿದ್ರು ಬರೀ ಇಷ್ಟ ಬರ್ದಾನ ನೋಡ್ರಿ, ಜಸ್ಟ್ ಓನ್ಲಿ ದಿಸ್ ಮಚ್ 5 ಮಾರ್ಕ್ಸ್ ಬಂದೈತಿ. ಸೊ ಅವ್ ಏನೇನ್ ಮೇನ್ ಹೈಲೈಟ್ ವರ್ಡ್ಸ್ ಇರ್ತಾವಲ್ಲ ಅವು ಇದ್ರೆ ಸಾಕು. ಸೈಜ್ ಆಫ್ ದ ಮ್ಯಾಪ್, ಸ್ಕೇಲ್, ಟೊಪೋಗ್ರಫಿ, ಇವೆಲ್ಲ ಟರ್ಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. It depends on the size of the map, if the map size is more or if the scale is less, if the scale is more. ಅವೆಲ್ಲ ಸ್ಟೋರಿ ಬರೋಕ್ಕಿಂತ ಫಸ್ಟ್ ಹಿಂಗ್ ಪಾಯಿಂಟ್ಸ್ ಬರೋದ್ ನೀವು ಮುಂದೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋದ್ರಿ ಅಂದ್ರೆ ಈಸಿ. ಇಟ್ಸ್ ಆಲ್ವೇಸ್ ವೈಸ್ ಟು ಚೂಸ್ ಥೆರಾಟಿಕಲ್ ಕ್ವಶನ್ಸ್ ಎಟ್ ದ ಎಂಡ್. ಯಾಕಂದ್ರೆ ನೀವು ಈ ಟೈಪ್ ಹಿಂಗ್ ಪಾಯಿಂಟ್ಸ್ ಬರೋದ್ರೂ ನಿಮಗ್ ಮಾರ್ಕ್ಸ್ ಬಂದೈತಿ ನೋಡ್ರಿ. 5 ಮಾರ್ಕ್ಸ್ ಬಂದೈತಿ ಈ ಕ್ವಶನ್ ಅವನಿಗೆ. ಸೊ ನೆಕ್ಸ್ಟ್ ಕ್ವಶನ್ ಯಾವ್ದು ತಗೊಂಡ ನೀವು, 2A. ಸೊ 2A ಅಂದ್ರೆ ಯಾವ್ದೈತಿ, ಇಲ್ಲಿ ಗುಡ್ ಬಲಾಸ್ಟ್ ಫಾರ್ ರೈಲ್ವೆ. ಸೊ ರಿಕ್ವೈರ್ಮೆಂಟ್ಸ್ ಬರೀಬೇಕು, ಮಿನಿಮಮ್ ಡೆಪ್ತ್ ಕ್ಯಾಲ್ಕುಲೇಷನ್ ಫಾರ್ ದ ಬಲಾಸ್ಟ್. ಓಕೆ, ಬಲಾಸ್ಟ್ ಡೆಪ್ತ್ ಕ್ಯಾಲ್ಕುಲೇಷನ್ ಮಾಡಕ್. ಸೊ ಇಲ್ಲೇ ಪ್ರಾಪರ್ಟೀಸ್ ಬರ್ದಾನ ಅವನು. ಸೊ ದಿಸ್ ಕ್ವಶನ್ ಈಸ್ ಫಾರ್ 15 ಮಾರ್ಕ್ಸ್. ಸೊ ಆ 15 ಮಾರ್ಕ್ಸಿಗೆ ಇವನಿಗೆ ಎಷ್ಟು ಬಂದೈತಿ, ಬರೀ 5 ಮಾರ್ಕ್ಸ್ ಕೊಟ್ಟಾರು. ಓಕೆ, ಬಿಕಾಸ್ ಹಿ ಹ್ಯಾಸ್ ರಿಟರ್ನ್ ದ ಪ್ರಾಪರ್ಟೀಸ್ ಅಂಡ್ ಹಿ ಹ್ಯಾವಂಟ್ ರಿಟರ್ನ್ ದ ಫಾರ್ಮುಲಾ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ದ ಬಲಾಸ್ಟ್ ಕ್ವಶನ್. ಸೊ ಅದಕ್ಕೆ 5 ಮಾರ್ಕ್ಸ್ ಅಷ್ಟೇ ಕೊಟ್ಟಾರು. ಸೊ ಇವೇನ್ ಬರ್ದಾನು ನೋಡ್ರಿ, ಲಾಸ್ಟಿಗೆ ಬರ್ದಾನ. ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ವಿಚ್ ಹಿ ಹ್ಯಾಸ್ ಅಟೆಂಪ್ಟೆಡ್ ಆಕ್ಚುಲಿ. ಸೊ ಬರೀ ಪಾಯಿಂಟ್ಸ್ ಬರ್ಕೋತ ಹೋಗ್ಯಾನ. ಅವ ಏನ್ ಬರ್ದಾನ ನನಗ ಓದಕ್ ಆಗಲ್ತು, ಬಟ್ ಸ್ಟಿಲ್ ದ ವ್ಯಾಲ್ಯೂಯೇಟರ್ ಹ್ಯಾಸ್ ಗಿವನ್ 7 ಮಾರ್ಕ್ಸ್ ಫಾರ್ ದಿಸ್. ಓಕೆನಾ, 7 ಮಾರ್ಕ್ಸ್ ಕೊಟ್ಟಾರ ನೋಡ್ರಿ. ಎಷ್ಟು ಗಡಬಡ್ ಮಾಡಿ ಬರ್ತಾನ. ಇಲ್ಲಿ ನೀವು ನೋಡ್ರಿ, ಬಲಾಸ್ಟ್ ಇನ್ನದು ಬರೋದು ಪೇಪರ್ ಇಸ್ಕೊಂಡಾರ ಒಂದು ಆ ಟೈಮ್ದಾಗ. ಓಕೆನಾ, ಸೊ ಹಿಂಗೆಲ್ಲ ಇರೋದು ನಿಮ್ದು ಎಕ್ಸಾಮ್. ಸೊ ಇಬ್ಬರು ಕ್ವಶನ್ ಫಾರ್ಮುಲಾ ಬರ್ದಿಲ್ಲ. ಆಕ್ಚುಲಿ ಕ್ವಶನ್ ಫಾರ್ಮುಲಾ ಇಸ್ ವೆರಿ ಸಿಂಪಲ್ ಆಕ್ಚುಲಿ. ಡೆಪ್ತ್ ಆಫ್ ದ ಕ್ವಶನ್ ಈಸ್ ಈಕ್ವಲ್ ಟು S minus W by whole divided by 2 ಅನ್ನೋದು. ಸೊ S ಅಂದ್ರೆ ಏನ, ಇಟ್ ಇಸ್ ಸ್ಲೀಪರ್ ಸ್ಪೇಸಿಂಗ್, W ಅಂದ್ರೆ ವಿಡ್ತ್ ಆಫ್ ದ ಸ್ಲೀಪರ್. ಸೊ ಇದನ್ನೊಂದು ಫಾರ್ಮುಲಾ ಬರದ, ಅವ್ ಟರ್ಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಬ್ರಾಡ್ ಗೇಜ್, ಮಿಟರ್ ಗೇಜ್, ನ್ಯಾರೋ ಗೇಜ್, ಯೂಶುವಲಿ ಡೆಪ್ತ್ ಆಫ್ ದ ಬಲಾಸ್ಟ್ ಎಷ್ಟು ಇರ್ತೈತಿ ಅನ್ನೋದು ನೀವು ಸ್ಟ್ಯಾಂಡರ್ಡ್ಸ್ ಬರೋದ್ರ ಅಂದ್ರೆ ನಿಮಗ 15 ಔಟ್ ಆಫ್ 15 ಬೀಳ್ತೈತಿ ಇದ್ರೊಳಗೆ ಆಕ್ಚುಲಿ. ಸೊ ತಿಳಿತಲ್ಲ, ಎಂಡಿಗೆ ಸಿಲೆಕ್ಟ್ ಹಾಕಾರು. ಸೊ ಸ್ವಲ್ಪ ಟ್ರೈ ಮಾಡಿ ನೀವು ನಿಮ್ಮಷ್ಟಕ್ಕೆ ನೀವು ಪುಷ್ ಮಾಡಿದ್ರಂದ್ರ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಥ್ರೂ ದಿಸ್ ಎಕ್ಸಾಮ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ಹ್ಯಾಸ್ ಟೇಕನ್ 6B. ಸೊ 6B ಯಾವ್ದೈತಿ, ಇಲ್ಲಿ SFD BMD ಕ್ಯಾಲ್ಕುಲೇಷನ್ ಐತಿ. ಇದೊಂದು ದೊಡ್ಡ ಕ್ವಶನ್ ಕೊಟ್ಟರು. ಸೊ ಇದು ಕ್ವಶನ್ ಡ್ರಾ ಮಾಡಿ ನೀವು. ಸೊ ಆಮೇಲೆ ಇಲ್ಲಿ ರಿಯಾಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಸ್ಟೆಪ್ ಇಸ್ ಟು ಕ್ಯಾಲ್ಕುಲೇಟ್ ದ ರಿಯಾಕ್ಷನ್ಸ್ ಅಂಡ್ ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡಿವಿಜುವಲ್ ಶಿಯರ್ ಫೋರ್ಸ್ ವ್ಯಾಲ್ಯೂಸ್ at every point, salient feature, and then draw the diagram for SF, and then calculate bending moment and draw the bending moment diagram. So ಇದು 25 marks question ಕೇಳಾರು. Okay, this question is asked for 25 marks actually. ಅದ್ರೊಳಗೆ ಇವನಿಗೆ ಬರೀ ಒಂದು ಕ್ವಶನ್ ಅಷ್ಟ ಬಂದೈತಿ. ಯಾಕಂದ್ರೆ ಬರೀ ಸಪೋರ್ಟ್ ರಿಯಾಕ್ಷನ್ B. ಸೊ ಇಲ್ಲೊಂದು ಸಪೋರ್ಟ್ ಐತಿ, ಇಲ್ಲೊಂದು ಸಪೋರ್ಟ್ ಐತಿ. ಇದನ್ನ ಒಂದ ಕರೆಕ್ಟ್ ಮಾಡ್ಯಾನು, ಇಲ್ಲಿ ರಾಂಗ್ ಆಗೈತಿ. ಆಮೇಲೆ ಇಲ್ಲಿ ಮುಂದೆ ನೋಡ್ಕೋತ ಹೋದಂಗ ಅವನಿಗೆ ಆಕ್ಚುಲಿ ಇದೆಲ್ಲ ಒಂದು ಕ್ಯಾಲ್ಕುಲೇಷನ್ ನೋಡಿದ್ರ ಅವನಿಗೆ SFD BMD ಕಾನ್ಸೆಪ್ಟ್ ಅಷ್ಟೊಂದು ಕ್ಲಿಯರ್ ಇಲ್ಲ ಅನಿಸ್ತೈತಿ. ಸೊ ಹಿ ಹ್ಯಾಸ್ ಗಾಟ್ ಓನ್ಲಿ 1 ಮಾರ್ಕ್ ಇನ್ ದಿಸ್ ಕ್ವಶನ್. ಸೊ ಮೊದ್ಲೇದ RCC ಕ್ವಶನ್ ನೋಡ್ರಿ ಎಷ್ಟು ನೀಟ್ ಆಗಿ ಸಾಲ್ವ್ ಮಾಡಿದ ಹುಡುಗ. ದಟ್ಸ್ ವೈ ಐ ಟೋಲ್ಡ್ ಯು ಲೈಕ್ SFD BMD ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ.
So now we will see how this second guy has solved. So avanu draw madanu, then again he has written the reactions here. So here he has written the supports also, idanella moment agi calculate ಮಾಡಿ, and he has used these three formula relationships actually, fx fy mz is equal to 0. So ಅದರಿಂದ horizontal force, then support reactions calculate ಮಾಡ್ಯಾನು, then shear force calculate ಮಾಡ್ಯಾನು ಕರೆಕ್ಟ್ ಆಗಿ, then bending moment calculate ಮಾಡ್ಯಾನು ಕರೆಕ್ಟ್ ಆಗಿ at every salient point. ಇಲ್ಲಿ SFD diagram draw ಮಾಡ್ಯಾನು. ಸೊ ನೀವು diagram draw ಮಾಡಬೇಕಂದ್ರೆ you have to mention the values so that it will be easy for the valuator. ಓಕೆನಾ. ಸೊ ನೋಡ್ರಿ ಇಲ್ಲಿ ಪಾಸಿಟಿವ್ ಇದ್ದಿದ್ದು ಪ್ಲಸ್, ಬಿಲೋ ದ ಲೈನ್ ಇದ್ದಿದ್ದು ನೆಗೆಟಿವ್. ಸೊ ಈ ಟೈಪ್ ಬರೀದು ಅಂಡ್ ವಿತ್ ಯೂನಿಟ್ಸ್, ಸಿ ಕಿಲೋ ನ್ಯೂಟನ್ ಇವೆಲ್ಲ ಕಿಲೋ ನ್ಯೂಟನ್ ಮೀಟರ್ ಈ ಟೈಪ್ ಎಲ್ಲ ವಿತ್ ಯೂನಿಟ್ಸ್ ಬರೀಬೇಕು, ಪ್ಲಸ್ ಮೈನಸ್. ಆಮೇಲೆ ಆಲ್ವೇಸ್ SFD BMD ಒಳಗ ನೀವು SFD BMD ಪ್ರಪೋರ್ಷನಲ್ ಆಗಿರಬೇಕು. ಇಲ್ಲೊಂದು ಇದು ಡಯಾಗ್ರಾಮ್ ಡ್ರಾ ಮಾಡೋದು, ಇಲ್ಲಿ ಡಯಾಗ್ರಾಮ್ ಮಾಡೋದು ಆ ಟೈಪ್ ಮಾಡಬಾರ್ದು. ಸೊ ದಟ್ ಈ ಟೈಪ್ ಡ್ರಾ ಮಾಡಿದ್ರೆ ನಿಮಗೆ ಏನು ಕನ್ಫ್ಯೂಷನ್ ಆಗೋದಿಲ್ಲ. ಸೊ ದಿಸ್ ಸ್ಟೂಡೆಂಟ್ ಹ್ಯಾಸ್ ಗಾಟ್ 25 out of 25 ಫಾರ್ ದಿಸ್. ಸೊ ವಿಚಾರ ಮಾಡ್ರಿ, ನೀವು ಡೀಟೇಲ್ ಆಗಿ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ರ ಅಂದ್ರೆ 1 ಮಾರ್ಕು ಹೋಗುದಿಲ್ಲ ನಿಮಗ. ಸೊ ನೆಕ್ಸ್ಟ್ ಕ್ವೆಶನ್ ವಿಚ್ ದಿಸ್ ಗೈ ಹ್ಯಾಸ್ ಟೇಕನ್ ಇಸ್ 6C. ಸೊ 6C ಎದ್ರ ಮೇಲೆ ಐತೆ, ಎಸ್ಟಿಮೇಷನ್ ಮೇಲೆ, ಸ್ಕ್ರಾಪ್ ವ್ಯಾಲ್ಯೂ, ಸ್ಯಾಲ್ವೇಜ್ ವ್ಯಾಲ್ಯೂ, ಸಿಂಕಿಂಗ್ ಫಂಡ್ ಅಂಡ್ ಡೆಪ್ರಿಸಿಯೇಷನ್. ಸೊ ದಿಸ್ ವಾಸ್ ಆಸ್ ಫಾರ್ 10 ಮಾರ್ಕ್ಸ್. ಸೊ ಆ 10 ಮಾರ್ಕ್ಸ್ಗೆ ಇವನು 5 ಮಾರ್ಕ್ಸ್ ಅಷ್ಟೇ ಬಿದ್ದೈತಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಬಗ್ಗೆ ಇಲ್ಲಿ ಬರ್ದಾರು, ಆಮೇಲೆ ಸ್ಯಾಲ್ವೇಜ್ ವ್ಯಾಲ್ಯೂ ಮೇಲೆ ಇಲ್ಲಿ ಏನೇನೋ ಸ್ವಲ್ಪ ಮಿಸ್ಟೇಕ್ ಮಾಡ್ಯಾರು. ಓಕೆ. ಸೊ ಇಲ್ಲೇನು ಕರೆಕ್ಟ್ ಆಗಿನೂ ಬರ್ದಿಲ್ಲ ಅವರು ಡೆಫಿನೇಷನ್. ಸಿಂಕಿಂಗ್ ಫಂಡ್, ಸೊ ಇದಕ್ಕೆ ಫಾರ್ಮುಲಾ ಭಾರಿ ಇಂಪಾರ್ಟೆಂಟ್ ಐತಿ, ಅದರ ಟರ್ಮ್ಸ್ ಇಂಪಾರ್ಟೆಂಟ್ ಐತಿ, ಅದ್ರ ಡಿಫೈನ್ ಮಾಡ್ಯಾನು. ಡೆಪ್ರಿಸಿಯೇಷನ್ ಅನ್ನೋದೇನ ಹೌ ಟು ಕ್ಯಾಲ್ಕುಲೇಟ್ ದ ಡೆಪ್ರಿಸಿಯೇಷನ್. ಸೊ ಇದಕ್ಕೆ 5 ಮಾರ್ಕ್ಸ್ ಕೊಟ್ಟಾರ ಅವರು. ಆಮೇಲೆ ಈ ಸ್ಟೂಡೆಂಟ್ ನೋಡೋನು, ಇವನು ಸ್ಕ್ರಾಪ್ ವ್ಯಾಲ್ಯೂ ಬರ್ದಾನು, ಕ್ರಾಪ್ ಐತಿ ಆಕ್ಚುಲಿ, ಸ್ಕ್ರಾಪ್ ವ್ಯಾಲ್ಯೂ ಇಟ್ ಇಸ್, ಸ್ಯಾಲ್ವೇಜ್ ವ್ಯಾಲ್ಯೂ, ಸಿಂಕಿಂಗ್ ಫಂಡ್, ಆಮೇಲೆ ಅದರದ ಫಾರ್ಮುಲೆ, ಡೆಪ್ರಿಸಿಯೇಷನ್. ಸೊ ಇಷ್ಟೆಲ್ಲ ಬರ್ದಿದ್ದಕ್ಕೆ ಅವನಿಗೆ 7 ಮಾರ್ಕ್ಸ್ ಕೊಟ್ಟಾರ ಅವರು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಈ ಸ್ಟೂಡೆಂಟ್ ತಗೊಂಡಿದ್ದು 6A. ಸೊ 6A ಇದ್ರ ಮೇಲೆ ಸ್ಟೀಲ್ ಮೇಲೆ ವೆಲ್ಡೆಡ್ ಕನೆಕ್ಷನ್ ಮೇಲೆ ಐತಿ. ಸೊ ದಿಸ್ ಕ್ವಶನ್ ವಾಸ್ ಆಸ್ಡ್ ಫಾರ್ 25 ಮಾರ್ಕ್ಸ್ ಆಕ್ಚುಲಿ. ಸೊ 25ಗೆ ಇವನಿಗೆ 8 ಬಿದ್ದೈತಿ. ಓಕೆನಾ. ಸೊ ಇಲ್ಲಿ ಗಿವನ್ ಬರ್ದಾನು, ಇಲ್ಲೊಂದು ಸ್ವಲ್ಪ ಏನೇನೋ ಡಯಾಗ್ರಾಮ್ ಒಳಗೆ ಮಿಸ್ಟೇಕ್ ಐತಿ, ಅದು ಕನ್ಸಿಡರ್ ಮಾಡಿದ್ದು ಸ್ವಲ್ಪ, ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗೈತಿ. ಸೊ ಇಷ್ಟಕ್ಕ ವ್ಯಾಲ್ಯೂಯೇಟರು 8 ಮಾರ್ಕ್ಸ್ ಕೊಟ್ಟಾರು. ಓಕೆನಾ. ಸೊ ಈ ಸ್ಟೂಡೆಂಟಿಗೆ ಎಷ್ಟು ಬಿದ್ದೈತಿ? ಸೊ ಹಿ ಹ್ಯಾಸ್ ಆಲ್ಸೋ ರಿಟರ್ನ್ ದ ಗಿವನ್ ಅಂಡ್ ಹಿ ಹ್ಯಾಸ್ ಡ್ರಾನ್ ದ ಡಯಾಗ್ರಾಮ್ ಅಂಡ್ ಹಿ ಹ್ಯಾಸ್ ಡನ್ ದ ಕ್ಯಾಲ್ಕುಲೇಷನ್ ಸ್ಟೆಪ್ ವೈಸ್. ನೋಡ್ರಿ, ಅವರು ವ್ಯಾಲ್ಯೂಯೇಟರ್ ಅಷ್ಟೊಂದು ನಿಮ್ದು ಹ್ಯಾಂಡ್ ರಿಟರ್ನು ಅದು ಇದು ಏನು ನೋಡೋದಿಲ್ಲ. ಓಕೆ. ಹಂಗತ್ತಂದು ಅಗದಿ ವರ್ಸ್ಟ್ ಆಗಿ ಬರೆಯೋದೇನಿಲ್ಲ, ಸ್ವಲ್ಪ ನೀವು ಫಾಸ್ಟ್ ಆಗಿ ಬರೀಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಇಂಪಾರ್ಟೆಂಟ್. ಓಕೆನಾ. ಸೊ ಇಲ್ಲಿ ಈ ಟೈಪ್ ಬರೋದು. ಸೊ ಹಿಂಗೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಟ್ ದ ಎಂಡ್ ಹಿ ಹ್ಯಾಸ್ ಡ್ರಾನ್ ದ ಡಯಾಗ್ರಾಮ್ ಆಲ್ಸೋ ಫಾರ್ ವಾಟ್ ಎವರ್ ಹಿ ಹ್ಯಾಸ್ ಗಾಟ್ ದ ಆನ್ಸರ್. ಸೊ ಅವನಿಗೆ 25 out of 25. ಸೊ ಇದು ಒಂದು ಕ್ವಶನ್ ದಟ್ ಈಸ್ ಇನ್ 6, ಕ್ವಶನ್ ನಂಬರ್ 6 ಒಳಗ ABC 3 ಕ್ವಶನ್ ಹಿಡಿದು ಅವನಿಗೆ 50 + 7 ದಟ್ ಇಸ್ 57 ಮಾರ್ಕ್ಸ್ ಬಂದಂಗಾತು 60ಗೆ. ಓಕೆನಾ. ಸೊ ಈ ಟೈಪ್ ನೀವು ಒಂದು ಅಕ್ಯುರೇಸಿ ಮೇಂಟೈನ್ ಮಾಡ್ಕೋತಾ ಸಾಲ್ವ್ ಮಾಡ್ಕೋತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಈ ಹುಡುಗ ತಗೊಂಡಿದ್ದು 5A. ಸೊ 5A ಯಾವ್ದೈತಿ? ಇದು ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅರ್ತ್ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ಐತಿ, ಅಂಡ್ ಅಟ್ ವಾಟ್ ಹೈಟ್ ಇಟ್ ವಿಲ್ ಬಿ ಆಕ್ಟಿಂಗ್ ಅಂಡ್ ವಾಟ್ ಈಸ್ ದ ರಿಸಲ್ಟೆಂಟ್ ಪ್ರೆಷರ್ ಅನ್ನೋದು ಕ್ಯಾಲ್ಕುಲೇಷನ್ ಮಾಡಿ ಡ್ರಾ ಮಾಡ್ಬೇಕು ನೀವು. ಓಕೆನಾ. ಸೊ ಈಗ ನಿಮಗೆ ನಾನು ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ ಅನ್ಸಿತ್ತಂದ್ರೆ, ಇಫ್ ಯು ವಾಂಟ್ ಟು ಸಿ ದ ಎಂಟೈರ್ ಅಗೇನ್ ಕ್ವಶನ್ ಪೇಪರ್ ಆರ್ ದಿಸ್ PDF ಸೊಲ್ಯೂಷನ್ ಅಂಡ್ ಆಲ್, ಇಟ್ ವಿಲ್ ಬಿ ಅಪ್ಲೋಡೆಡ್ ಇನ್ ಅವರ್ ವೆಬ್ಸೈಟ್. ಯು ಕ್ಯಾನ್ ಡೌನ್ಲೋಡ್ ಇಟ್ ಎನಿ ಟೈಮ್. ಓಕೆನಾ. ಸೊ ಇಲ್ಲಿ ನಾ ಬಹಳ ಸ್ಲೋ ಹಂಗೆ ಇರಕ್ಕಾಗೋದಿಲ್ಲ. ದಟ್ ಈಸ್ ದ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಥ್ರೂ ಈಚ್ ಅಂಡ್ ಎವ್ರಿ ಸ್ಟೆಪ್ ಹಿಯರ್. ಸೊ ಇದ್ರೊಳಗೆ ಅವರು ವಾಟ್ ಎವರ್ ದ ಗಿವನ್ ಇಸ್ ದೇರ್ ಅಲ್ಲ, ಇಲ್ಲೆಲ್ಲ ಡಯಾಗ್ರಾಮ್ ಫಾರ್ಮ್ಯಾಟ್ದಾಗ ಡ್ರಾ ಮಾಡಿ ಅಲ್ಲೆಲ್ಲ ಆನ್ಸರ್ ಮಾಡ್ಯಾರು, ಅವ್ರು ಪಾಯಿಂಟ್ ಔಟ್ ಮಾಡ್ಯಾರು. ದೆನ್ ಹಿ ಹಸ್ ಡನ್ ದ ಕ್ಯಾಲ್ಕುಲೇಷನ್. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಏನೋ ಸ್ವಲ್ಪ ಎರರ್ ಆಗೈತಿ, ಇದು ಎಲ್ಲ ಡಯಾಗ್ರಾಮ್ ರಾಂಗ್ ಆಗೈತಿ, ಇದು ರಾಂಗ್ ಆಗೈತಿ. ಸೊ ಅರ್ತ್ ಪ್ರೆಷರ್ ಅವರು ರಿಸಲ್ಟ್ ಅಂತೂ ಡ್ರಾ ಮಾಡಿಲ್ಲ ಆಕ್ಚುಲಿ ಇನ್ಫ್ಯಾಕ್ಟ್ ಇನ್ ದಿಸ್. ಸೊ ಅದರ ಸಂಬಂಧ ಇಲ್ಲಿ ಡ್ರಾ ಮಾಡ್ಯಾರ ಏನೋ ರಿಸಲ್ಟ್ ಅಂತೂ, ಬಟ್ ಇದೆಲ್ಲ ರಾಂಗ್ ಬಂದೈತಿ. ಸೊ ಹಿ ಹಸ್ ಗಾಟ್ 7 ಮಾರ್ಕ್ಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆನ್ಸರ್. ಆಮೇಲೆ ಇವನಿಗೆ ಎಷ್ಟು ಬಂದೈತಿ ನೋಡೋಣ. ಸೊ ಇವೇನ್ ಮಾಡ್ಯಾನ ನೋಡೋಣ. ಅಗೇನ್ ಹಿ ಹಸ್ ಡ್ರಾನ್ ದ ಡಯಾಗ್ರಾಮ್ ಅಂಡ್ ರಿಟರ್ನ್ ದ ಗಿವನ್ ಹಿಯರ್. He has done the calculations and he has drawn the diagram also correctly. So ಇಲ್ಲಿ ಬಂದ ಇಲ್ಲಿ the answer wrong ಆಗೈತಿ. So he has done the calculation something and all, height find out ಮಾಡ್ಯಾರ ಕರೆಕ್ಟ್ ಆಗಿ. So he has got 15 marks out of 20. So 5 marks ಹೋಗೈತಿ ಇವರಿಗೆ. Okay, this is the last answer which this guy has attempted. Okay na. So ಉಳಿಕಿದ ಕ್ವಶನ್ಸ್ ಯಾವುದು ಆನ್ಸರ್ ಮಾಡಿಲ್ಲ ಇವನು. It may be because of the lack of time management or papers ಬಹಳ ಇಲ್ಲ, because 32 papers ಅಷ್ಟೇ ಇರ್ತಾವು. ಸೊ ಅವನಿಗೆ ಫಸ್ಟ್ನೇ ಕ್ವಶನ್ ಅನ್ನ ಸಿಕ್ಕಾಪಟ್ಟೆ ಟೈಮ್ ತಗೊಂಡು ಸಾಲ್ವ್ ಮಾಡ್ಯಾನ ನೋಡ್ರಿ ಮೋಸ್ಟ್ಲಿ. ಸೊ ಇದು ಫಸ್ಟ್ ಕ್ವಶನ್ಗೆ ನನಗೆ ಅನ್ಸೋ ಪ್ರಕಾರ 25 ಮಾರ್ಕ್ಸಿಗೆ ಅವನು 30
30-40 minutes ಸ್ಪೆಂಡ್ ಮಾಡ್ಯಾನ ನೋಡ್ರಿ. ಇಷ್ಟೆಲ್ಲ ಬರೋದು ಡೀಟೇಲ್ ಹೆಂಗ್ ಬರೋದು ನೋಡ್ರಿ, ಎಷ್ಟು ಪೇಜಸ್ ಸಾಲ್ವ್ ಮಾಡ್ಯಾನು. ಓಕೆನಾ. ಸೊ ಇಲ್ಲಿ ಇನ್ನೂ ಮುಗಿದಿಲ್ಲ ಇದು. ಸೊ ಇಲ್ಲಿ ಮುಗೀತು. ಸೊ ಮೋಸ್ಟ್ಲಿ ಇಲ್ಲೆಲ್ಲ ಟೈಮ್ ಕನ್ಸ್ಯೂಮ್ ಮಾಡಿರ್ಬೇಕು. ಸೊ ಇಷ್ಟು ನೀಟಾಗಿ ಸಾಲ್ವ್ ಮಾಡಿ ಇಷ್ಟೆಲ್ಲ ಅಕ್ಯುರೇಟ್ ನ್ಯೂಮರಿಕಲ್ ಸಾಲ್ವ್ ಮಾಡಿದ್ರು ಕಮ್ಮಿ ಮಾರ್ಕ್ಸ್ ಬಂದೈತಿ. ಸೊ ಇವನಿಗೆ, ಈ ಸ್ಟೂಡೆಂಟಿಗೆ ನಾವೆಲ್ಲ ಮಾರ್ಕ್ಸ್ ಟೋಟಲ್ ಮಾಡಿದ್ರಂದ್ರ 113 ಔಟ್ ಆಫ್ 300. ಸೊ ಟೋಟಲ್ 113 ಮಾರ್ಕ್ಸ್ ಬಂದಂಗಾತಿ ಈ ಹುಡುಗ. ಸೊ ನಾವು ವಿ ವಿಲ್ ಗೋ ಥ್ರೂ ದ ಸೊಲ್ಯೂಷನ್ಸ್ ಆಫ್ ದಿಸ್ ಸೆಕೆಂಡ್ ಗೈ. 1A. ಸೊ 1A ಅಂದ್ರೆ ಯಾವ್ದೈತಿ, ಡಿಸಾಲ್ವ್ಡ್ ಆಕ್ಸಿಜನ್ ಕ್ಯಾಲ್ಕುಲೇಷನ್ ಮೇಲೆ ಐತಿ ಇಲ್ಲಿ. ಸೊ ದಿಸ್ ಕ್ವಶನ್ ಈಸ್ ಆಸ್ಕ್ಡ್ ಫಾರ್ 15 marks and let's see how he has solved this particular question. ಸೊ ಇಲ್ಲಿ ಗಿವನ್ ಬರ್ದ ನೀಟಾಗಿ ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಯಾನು ಯೂನಿಟರಿ ಮೆಥಡ್ ಮೇಲೆ. BOD ಮಿಕ್ಸ್ ಕ್ಯಾಲ್ಕುಲೇಟ್ ಮಾಡ್ಯಾನು ಇಲ್ಲಿ ಎಲ್ಲ. ಸೊ ಇಲ್ಲಿ BOD ಫಾರ್ 2 days ಕ್ಯಾಲ್ಕುಲೇಟ್ ಮಾಡ್ಯಾನು. ಇಲ್ಲೇನೋ ಬಂದ್ ಡಿಸಾಲ್ವ್ಡ್ ಆಕ್ಸಿಜನ್ ಫಾರ್ 2 days ಬಂದ್ ಕೂಡಲೇ ಇದು ರಾಂಗ್ ಆಗೈತಿ. ಸೊ ದಟ್ ಈಸ್ ದ ರೀಸನ್ he has got 10 marks out of 15. Okay. So now let's see the next question which he has attempted. 1B. So 1B ಯಾವ್ದೈತಿ ಇಲ್ಲಿ, ಫೈನಲ್ ಸೆಟಲ್ಮೆಂಟ್ ಕನ್ಸಲ್ಟೇಷನ್ ಮೇಲೆ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಇದು ಕ್ವಶನ್ ಇರೋದು 15 marks ಐತಿ. ಸೊ ಇವು ಯಾವ ಟೈಪ್ ಸಾಲ್ವ್ ಮಾಡ್ಯಾನ ನೋಡೋಣ. ಫಸ್ಟ್ he has written the given and he has calculated the settlement straight away. ಸೊ ಫೈನಲ್ ಸೆಟಲ್ಮೆಂಟ್. ಸೊ ಇಷ್ಟು ಒಂದು ಪೇಜ್ ಕ್ಯಾಲ್ಕುಲೇಷನ್ಗೆ 15 marks ಬತ್ತು. ಸೊ ದಿಸ್ ಇಸ್ ದ ಸ್ಮಾರ್ಟ್ ವೇ ಆಫ್ ಆನ್ಸರಿಂಗ್ ದ ಕ್ವಶನ್. ಓಕೆ. ಸೊ 15 marks ಇಸ್ ನಾಟ್ ಅ ಸ್ಮಾಲ್ ನಂಬರ್. ಸೊ ಮತ್ತೆ ಇದನ್ನು ನೋಡ್ರಿ, ಇವು ಎಷ್ಟೊಂದು ಕ್ವಶನ್ಸ್ ಆನ್ಸರ್ ಮಾಡ್ಯಾನು. ಒಂದ್ ಲೈನ್ ಬಿಟ್ಟು ಬರೋದ್ರೂ ಸ್ಟಿಲ್ ಹಿ ಡಿಡೆಂಟ್ ರನ್ ಔಟ್ ಆಫ್ ದ ಆನ್ಸರ್ ಶೀಟ್ಸ್. ಸೊ ಅದ್ರ ಮೀನಿಂಗ್ ಏನ, ನಿಮಗೆ ಕೊಟ್ಟಿದ್ದು 32 pages ವಿಲ್ ಬಿ ಮೋರ್ ದನ್ ಇನಫ್ ಆಕ್ಚುಲಿ. ಓಕೆ. ಸೊ ಇದು ಮಾಡಿ ಫೈನಲ್ ಸೆಟಲ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋನು. 15 out of 15 marks ಬಂದೈತಿ ಇವನಿಗೆ. ಸೊ ನೆಕ್ಸ್ಟ್ ಕ್ವಶನ್ ವಿಚ್ ಹಿ ಹ್ಯಾಸ್ ಟೇಕನ್ ಇಸ್ 5B. ಸೊ 5B ಅಂದ್ರೆ ಯಾವ್ದೈತಿ, ದಿಸ್ ಒನ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಡೈರೆಕ್ಟ್ ಶಿಯರ್ ಟೆಸ್ಟ್ ನ್ಯೂಮರಿಕಲ್ ಸಾಲ್ವ್ ಮಾಡಿ ಮೋರ್ ಸರ್ಕಲ್ ಡ್ರಾ ಮಾಡೋದು. ಸೊ ಇಲ್ಲೇ ಇವಂದು ನೋಡಿದ್ರ ಅಂದ್ರ ಹಿ ಹ್ಯಾಸ್ ರಿಟನ್ ದ ಗಿವನ್. ಸೊ ಡ್ರಾ ಮಾಡ್ಯಾನು, ಡಯಾಗ್ರಾಮು ತಪ್ಪು ಡ್ರಾ ಮಾಡ್ಯಾನು. ಮೋಸ್ಟ್ಲಿ ಇವ್ ಕನ್ಸೆಪ್ಟ್ ಅನ್ನು ಗೊತ್ತಿಲ್ಲ. ಸೊ ಕರೆಕ್ಟ್ ಆಗಿ ಇವ್ ಆನ್ಸರ್ ಮಾಡಿಲ್ಲ. ಸೊ ಹಿ ಹ್ಯಾಸ್ ಗಾಟ್ 0 marks ಔಟ್ ಆಫ್ 20. ಸೊ ಇದು ಕಂಪ್ಲೀಟ್ ಆಗಿ 0 marks ಬಂದೈತೆ ಅವನಿಗೆ. ಎಲ್ಲ ರಾಂಗ್ ಆಗೈತಿ, ಏನು ಕರೆಕ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ 2B ಹಿ ಹ್ಯಾಸ್ ಟೇಕನ್. ಸೊ ನಿಮ್ಗೊಂದು ಐಡಿಯಾ ಬರ್ಬೋದು. ಸೊ ಮುಂದೆ ಹೋದಂಗ ಅವ್ರಿಗೆ ಯಾವ್ಯಾವ ಆನ್ಸರ್ಸ್ ಡೌಟ್ ಇದ್ದವಲ್ಲ ಆ ಟೈಪ್ ಕ್ವಶನ್ಸ್ ಮುಂದ್ ತಗೊಂಡಾರು. ಇನಿಷಿಯಲಿ ದೇ ಹ್ಯಾವ್ ಆನ್ಸರ್ಡ್ ದ ಕ್ವಶನ್ಸ್ ವಿಚ್ ದೇ ಆರ್ 100% ಕಾನ್ಫಿಡೆಂಟ್. ಸೊ 2B ಅಂದ್ರೆ ಯಾವ್ದೈತಿ, ದಿಸ್ ಒನ್ ಐಡೆಂಟಿಫೈ ದ ಸ್ಟೇಷನ್ಸ್ ಅಫೆಕ್ಟೆಡ್ ಬೈ ಲೋಕಲ್ ಅಟ್ರಾಕ್ಷನ್ಸ್ ಅಂಡ್ ಡೂ ದ ಕರೆಕ್ಷನ್ಸ್. ಸೊ ಕರೆಕ್ಟ್ ಬೇರಿಂಗ್ ಫೈಂಡ್ ಔಟ್ ಮಾಡ್ಬೇಕಿದ್ರೊಳಗ. ಓಕೆನಾ. ಸೊ ಜಸ್ಟ್ ಅಟ್ರಾಕ್ಷನ್ಸ್ ಟ್ರೂ ಇದು 4 ಬೇರಿಂಗ್ ಮೈನಸ್ ಬ್ಯಾಕ್ ಬೇರಿಂಗ್ 180 degree ಬಂತಂದ್ರೆ ದೇರ್ ಇಸ್ ನೋ ಎನಿ ಲೋಕಲ್ ಅಟ್ರಾಕ್ಷನ್. ಅದು ಬರ್ಲಿಲ್ಲ ಅಂದ್ರೆ ಬೇರೆ ವ್ಯಾಲ್ಯೂಸ್ ಬಂದು ಅಂದ್ರೆ ಆಲ್ ದೀಸ್ ಪಾಯಿಂಟ್ಸ್ ಆರ್ ಲೋಕಲಿ ಅಫೆಕ್ಟೆಡ್, ದೀಸ್ ಪಾಯಿಂಟ್ಸ್ ಆರ್ ಲೋಕಲಿ ಅಟ್ರಾಕ್ಟೆಡ್ ಅನ್ನೋ ನೀವು ಅನಲೈಸ್ ಮಾಡಿ ಅದ್ರ ಕರೆಕ್ಷನ್ ಮಾಡಬೇಕು. ಸೊ ಇಲ್ಲಿ ನೋಡ್ಕೋತ ಬಂದ ಫಸ್ಟ್ ಒಂದ್ 2 ಅಷ್ಟೇ ಕರೆಕ್ಟ್ ಮಾಡೇನು, ಮುಂದೆಲ್ಲ ರಾಂಗ್ ಮಾಡೇನು. ಸೊ ಇದೆಲ್ಲ ರಾಂಗ್ ಮಾಡೇನು. ಸೊ ದಟ್ ಈಸ್ ದ ರೀಸನ್ ಹಿ ಹ್ಯಾಸ್ ಗಾಟ್ 0 ಫಾರ್ ದಿಸ್. ಸೊ ದಿಸ್ ಇಸ್ 2D ಡ್ಯಾಮ್ ಅದು. ಇದು ಶ್ಯೂರ್ ಇದಿಲ್ಲ. ಸೊ ಹಂಗ ನ್ಯೂಮರಿಕಲ್ ಏನೇನು ಸಾಲ್ವ್ ಮಾಡ್ಕೋತ ಬಂದ ಎಲ್ಲ ರಾಂಗ್ ಆಗೈತಿ ಇಲ್ಲೇ. So it's completely wrong. So that is the reason he has got 0 marks for this. So in the end 3 questions ಏನ್ ಸಾಲ್ವ್ ಮಾಡ್ಯಾರಲ್ಲ ಇವರು, ಇದೊಂದು ಕ್ವಶನ್, ಇದೊಂದು ಕ್ವಶನ್, ಇದೊಂದು ಕ್ವಶನ್. ಸೊ 3 ಕ್ವಶನ್ಗೆ 0 marks ಬಂದೈತಿ. ಸೊ ಇವೆರಡು ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ನಿಮ್ಗೆ ಏನ್ ಐಡಿಯಾ ಬತ್ತು, ಪೇಪರ್ 1 ಅವನಿಗೆ ಎಷ್ಟು ಮಾರ್ಕ್ಸ್ ಬತ್ತು ಆಕ್ಚುಲಿ. ಸೊ ಅವನಿಗೆ 113 marks ಬತ್ತು ಔಟ್ ಆಫ್ 300. ಸೊ ಪೇಪರ್ 2 ಅವನಿಗೆ ಎಷ್ಟು ಬತ್ತು, 179 marks ಬತ್ತು ಔಟ್ ಆಫ್ 300. ಓಕೆನಾ. ಸೊ 2017 ಒಳಗ ಬರ್ಕೋರ್ಬೇಕಂದ್ರ ಪೇಪರ್ 1ಗೆ 117 ಇತ್ತು ಕಟ್ ಆಫ್. ಓಕೆ. ಪೇಪರ್ 1 ಪ್ಲಸ್ ಪೇಪರ್ 2 ಕ 244.75 ಕಟ್ ಆಫ್ ಇತ್ತು. ಓಕೆನಾ. ಸೊ ಈಗ ಇವೇನ್ ಸೆಕೆಂಡ್ ಒನ್ ಇದ್ದಲ್ಲ ಎಲ್ಲ ಬರ್ದವನ್, ಅವನಿಗೆ 179 ಪ್ಲಸ್ ಪೇಪರ್ 1. ಸೊ ಅದೆಲ್ಲ ಕೂಡ ಆನ್ ಆನ್ ಎವರೇಜ್ ಅವನಿಗೆ 300 marks ಬಂದಂಗಾತು ಔಟ್ ಆಫ್ 500. ಸೊ 244 ಕಟ್ ಆಫ್ ಇದ್ದಾಗ 300 marks ಅಂದ್ರೆ ಇಟ್ ಇಸ್ ಕ್ವೈಟ್ ಹೈ. ಸೊ ದಟ್ ಈಸ್ ದ ರೀಸನ್ ಹಿ ಹ್ಯಾಸ್ ಗಾಟ್ CPWD. ಸೊ ಇವ್ ಮೊದ್ಲೇ ಹುಡುಗಂದ ಅವಂದೇನಾಗೈತಿ ಗೊತ್ತಿಲ್ಲ, ಸೆಲೆಕ್ಷನ್ ಆಗೈತೋ ಇಲ್ಲೋ. ಇಲ್ಲಿ 113 ಬಂದೈತಿ. ಸೊ ಅಲ್ಲೇನಾದ್ರೂ ಅರೌಂಡ್ 130, 140 ಆ ಟೈಪ್ ಬಂದಿತ್ತಂದ್ರೆ ಇಟ್ ವಿಲ್ ಬಿ ಮೋರ್ ದನ್ ದ ಕಟ್ ಆಫ್ ವ್ಯಾಲ್ಯೂ. ಅವಾಗಿದ್ದ ಕ್ವಾಲಿಫೈ ಆಗಿದ್ದವ. ಸೊ ಕ್ವಾಲಿಫೈ ಆಗ್ಯಾನೋ ಇಲ್ಲ ಗೊತ್ತಿಲ್ಲ. ಸೊ ನೀವು ಒಂದೊಂದು ಸ್ಮಾಲ್ ಕ್ವಶನ್ ಲೇನ ನೀವು ಕ್ವಾಲಿಫೈ ಆಗುದು ಮಿಸ್ ಆಗುದು ಚಾನ್ಸಸ್ ಎರಡು ಅಲ್ಲಿದಲ್ಲೇ ಇರ್ತೈತಿ. ಸೊ ಅದ್ರ ಸಂಬಂಧ ನೀವು ಒಂದು ಅನಲೈಸ್ ಮಾಡಿ ನೀವು ಅಟೆಂಪ್ಟ್ ಮಾಡಬೇಕು. ಓಕೆ. ಸೊ ಇನ್ ಮೈ ನೆಕ್ಸ್ಟ್ ಲೆಕ್ಚರ್ ಐ ವಿಲ್ ಬಿ ಗಿವಿಂಗ್ ಯು ದ ಟಿಪ್ಸ್. ಓಕೆ. ಸೊ ಪ್ರತಿ ಕ್ವಶನ್ ಎಷ್ಟೆಷ್ಟು ಟೈಮ್ ಡಿವೋಟ್ ಮಾಡಬೇಕು, ಯಾವ ಟೈಪ್ ಕ್ವಶನ್ಸ್ ಪಿಕ್ ಮಾಡಬೇಕು, ಆಮೇಲೆ ವಿಚ್ ಆರ್ ದ ರೂಲ್ಸ್ ವಿಚ್ ಯು ಹ್ಯಾವ್ ಟು ಫಾಲೋ ವೆನ್ ಯು ಆರ್ ಅಟೆಂಪ್ಟಿಂಗ್ ದ ಕ್ವಶನ್ ಪೇಪರ್, ಹೌ ಟು ಸ್ಕೋರ್ ಮೋರ್ ಇನ್ ದ ಶಾರ್ಟ್ ಟೈಮ್, ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋ ಒಳಗ ಅನಲೈಸ್ ಮಾಡೋದು. ಸೊ ಟಿಲ್ ದೆನ್ ಸಿ ಯು ಅಂಡ್ ಆಲ್ ದ ವೆರಿ ಬೆಸ್ಟ್.